ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 19, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಆರಂಭಿಸುತ್ತಾರೆ. ಮಂಗಳವಾರದ ಮೇಲ್ವಿಚಾರಕ ಗ್ರಹ ಆದ ಮಂಗಳನು ನಿಮ್ಮ ಚಿಂತನೆಗಳಿಗೆ ಸ್ಪಷ್ಟತೆ, ಕಾರ್ಯಕ್ಷಮತೆಗೆ ವೇಗ ಮತ್ತು ನಿರ್ಧಾರಗಳ ಬಗ್ಗೆ ದೃಢತೆ ಒದಗಿಸುತ್ತಾನೆ. ಹೊಸ ಅವಕಾಶಗಳನ್ನು ಗುರುತಿಸಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಬಹುಶಃ ಇಂದು ನಿಮಗೆ ಅನುಕೂಲಕರ. ಈ ದಿನದ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ನಿಮ್ಮ ಕಾರ್ಯಕ್ಷಮತೆ ಮತ್ತು ಗಟ್ಟಿತನ. ದೈನಂದಿನ ಜೀವನದಲ್ಲಿ ಈ ಗುಣಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ಆದರೆ ಅಹಂಕಾರ ಅಥವಾ ತೀಕ್ಷ್ಣ ಭಾವನೆಗಳಿಂದ ದೂರವಿದ್ದು ಮುಕ್ತ ಸಂವಹನಕ್ಕೆ ಒತ್ತು ಕೊಡಬೇಕಾದ ದಿನವೂ ಇದಾಗಿದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಸಾಧ್ಯತೆಗಳಿವೆ. ನಿಮ್ಮ ಕಾರ್ಯದಕ್ಷತೆಯು ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ಅಧಿಕ ಒತ್ತಡವಿದ್ದರೂ ಸಹ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಸಮಯ ನಿರ್ವಹಣೆಯ ಮೂಲಕ ನೀವು ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಬಹುದು. ಕೆಲವರು ತಂಡದ ನಾಯಕತ್ವದ ಹುದ್ದೆಗೆ ನೇಮಕವಾಗಬಹುದು. ಸಾಂಸ್ಥಿಕ ಮಟ್ಟದಲ್ಲಿ ನಡೆಯುವ ಸಭೆಗಳು, ವರದಿ ಸಲ್ಲಿಕೆಗಳು, ಯೋಜನೆಗಳ ಮಂಡನೆ ಇವೆಲ್ಲವೂ ಇಂದು ನಿಖರತೆ ಮತ್ತು ದೃಢತೆಯನ್ನು ಬಯಸುತ್ತವೆ. ವೃತ್ತಿ ಬದಲಾವಣೆ ಅಥವಾ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಉತ್ತಮ ಸುದ್ದಿಗಳ ಯೋಗವಿದೆ. ಕೆಲವು ಸಂದರ್ಶನಗಳ ಕರೆಯುವಿಕೆ ಅಥವಾ ಇಮೇಲ್ನಲ್ಲಿ ಸಂದೇಶ ಬರುತ್ತದೆ. ಉತ್ತರಗಳ ನಿರೀಕ್ಷೆಯಲ್ಲಿ ಶಾಂತತೆಯಿಂದಿರಿ. ಉದ್ಯಮಿಗಳಿಗಾದರೆ ಇಂದು ನೂತನ ಬಿಕ್ಕಟ್ಟುಗಳನ್ನು ಮಿತವ್ಯಯದಿಂದ ನಿರ್ವಹಿಸಿ. ಹೊಸ ತಂತ್ರಜ್ಞಾನಕ್ಕೆ ಹೂಡಿಕೆ ಮಾಡುವುದು ಮುಂದಿನ ದೀರ್ಘಕಾಲದ ಲಾಭಕ್ಕೆ ಕಾರಣವಾಗಬಹುದು. ಪಾವತಿಯಾಗಬೇಕಾದ ಬಿಲ್ಗಳ ಪರಿಶೀಲನೆ, ನೂತನ ಗ್ರಾಹಕರ ಸಂವಹನಗಳು ಇವು ಫಲಕಾರಿಯಾಗಿ ಮುಕ್ತಾಯವಾಗಬಹುದು. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಆರ್ಥಿಕವಾಗಿ ಇಂದು ಸ್ಥಿರತೆ ಇದೆ, ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಶ್ರೇಷ್ಠ. ಕೆಲವು ಜನರಿಗೆ ಹಿಂದಿನ ಸಾಲ ಅಥವಾ ಬಾಕಿಯ ಹಣ ಮರುಪಾವತಿಯಾಗುವ ಸಾಧ್ಯತೆ ಇದೆ. ಇದನ್ನು ಸಂಪೂರ್ಣವಾಗಿ ಉಳಿತಾಯ ಅಥವಾ ಬಾಕಿ ತೆರವುಗೆ ಬಳಸುವುದು ಉಚಿತ. ಹೂಡಿಕೆಗೆ ಯೋಗ್ಯ ದಿನವಲ್ಲದಿದ್ದರೂ ಈಗಾಗಲೇ ಹೂಡಿಸಿರುವ ಯೋಜನೆಗಳಿಂದ ಲಾಭದ ಮಾಹಿತಿ ಕೇಳಿಬರುವ ಸಾಧ್ಯತೆಗಳಿವೆ. ಬ್ಯಾಂಕ್ ಲೆಕ್ಕಪತ್ರ, ಬಂಡವಾಳ ನಿರ್ವಹಣೆ ಅಥವಾ ಸಾಲ ಪಾವತಿ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಇಂದು ಖರೀದಿ ಮಾಡುವ ಉಡುಪು, ಸಾಂಸ್ಕೃತಿಕ ವಸ್ತು ಅಥವಾ ವಾಹನ ಸಂಬಂಧಿತ ವ್ಯವಹಾರಗಳಲ್ಲಿ ಹೆಚ್ಚಿನ ಸಮಾಲೋಚನೆಯ ನಂತರವೇ ಮುಂದಾಗಿ. ಹಣಕಾಸಿನಲ್ಲಿ ಮುಂಚಿತ ಯೋಜನೆ ಅನಿವಾರ್ಯ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶಕ್ತಿಯು ಹೆಚ್ಚಾಗಿದ್ದರೂ ದೈಹಿಕ ಶ್ರಮದಿಂದ ಉಂಟಾಗುವ ಒತ್ತಡದಿಂದ ಒಣತೊಟ್ಟಿಲು, ತಲೆನೋವು ಅಥವಾ ತ್ವರಿತ ಮಿತ್ತಲ ಉಸಿರಾಟದಂತಹ ಸಮಸ್ಯೆಗಳು ಎದುರಾಗಬಹುದು. ಹಿತಕರವಾದ ಆಹಾರ ಸೇವನೆ, ಸಮರ್ಪಕ ನಿದ್ರೆ ಮತ್ತು ನೀರಿನ ಸೇವನೆ ಇದನ್ನು ತಡೆಯಬಲ್ಲದು. ಅತ್ಯಂತ ಶ್ರದ್ಧೆಯಿಂದ ದೇಹದ ಎಲ್ಲಾ ಭಾಗಗಳಿಗೆ ವ್ಯಾಯಾಮ ನೀಡಿ. ಹೃದಯ ಸಂಬಂಧಿತ ಅಥವಾ ರಕ್ತದ ಒತ್ತಡ ಸಮಸ್ಯೆ ಇರುವವರು ಈ ದಿನ ಎಚ್ಚರಿಕೆ ವಹಿಸಬೇಕು. ವಾತಾವರಣ ಬದಲಾವಣೆಯು ಹೊಕ್ಕುಸ್ತು, ಚರ್ಮ ಸಮಸ್ಯೆ ಇತ್ಯಾದಿಗಳನ್ನು ಉಂಟು ಮಾಡಬಹುದು. ಆಯುರ್ವೇದೀಯ ಮನೆಮದ್ದುಗಳು ಮತ್ತು ದಿನಚರಿಯಲ್ಲಿನ ನಿಯಮಿತತೆ ಆರೋಗ್ಯವರ್ಧಕ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಬಾಂಧವ್ಯ ಮತ್ತಷ್ಟು ಗಾಢವಾಗುವ ಯೋಗವಿದೆ. ಪತ್ನಿ, ಪತಿಗೆ ಅಥವಾ ಕುಟುಂಬದ ಹಿರಿಯರಿಗೆ ಸಮಯ ಕೊಡುವುದು ಮಾನಸಿಕ ಸಮತೋಲನಕ್ಕೆ ಸಹಕಾರಿಯಾಗುತ್ತದೆ. ಮಕ್ಕಳೊಂದಿಗೆ ಆಟ, ಮಾತುಕತೆ ಇವು ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಲ್ಲದು. ಸ್ನೇಹಿತರು ಅಥವಾ ಹಳೆಯ ಪರಿಚಯಗಳು ಸಂಪರ್ಕಿಸಬಹುದು. ಕೆಲವು ನಿರೂಪಣಾತ್ಮಕ ಸಂವಾದಗಳು ಮನಸ್ಸನ್ನು ಸ್ಪಷ್ಟಗೊಳಿಸುತ್ತವೆ. ವಿವಾಹಿತರು ಸಂಗಾತಿಯೊಂದಿಗೆ ಶ್ರದ್ಧೆ, ನಿಷ್ಠೆ ಮತ್ತು ಪ್ರೀತಿಯ ಬಲದಿಂದ ಗೊಂದಲಗಳನ್ನು ನಿವಾರಿಸಬಹುದು. ಒಬ್ಬರಿಗೊಬ್ಬರ ಭಾವನೆಗಳನ್ನು ಗೌರವಿಸುವ ದಿನವಿದು. ಹಿರಿಯರ ಹಿತವಚನ ದಾರಿದೀಪದಂತಿದ್ದು ಗುರಿ ಸಾಧನೆಗೆ ಉತ್ತೇಜನ ನೀಡಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ
ಶಕ್ತಿಯುತ ಮತ್ತು ಧೈರ್ಯಪೂರ್ಣವಾಗಿ ಕೆಲಸ ಮಾಡುವ ಶಕ್ತಿ ಸಿಗುತ್ತದೆ. ಆದರೆ ಕೋಪ, ಅಹಂಕಾರ ಅಥವಾ ಆತುರದಿಂದ ದೂರವಿರುವುದು ಅತ್ಯಂತ ಅವಶ್ಯ. ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಉಂಟು ಮಾಡಲು ಜಪ, ಧ್ಯಾನ ಮತ್ತು ದೇವತಾ ಸ್ಮರಣೆ ಅತ್ಯುತ್ತಮ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂಗಳ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ಮಂಗಳವಾರದ ದಿನದ ಶಕ್ತಿಗಾಗಿ ಹಂಪೆಯ ಅಂಜನಾದ್ರಿ ಮೂರ್ತಿ ಅಥವಾ ಕುಜದೇವರಿಗೆ ದೀಪಾರಾಧನೆ ಮಾಡಬಹುದು. ರಕ್ತಬತ್ತೆ ಅಥವಾ ಕೆಂಪು ಹೂವಿನ ಪೂಜೆ ಶ್ರೇಷ್ಠ. ಕೆಂಪು ಬಟ್ಟೆ ಧರಿಸಿ ರೈತನಿಗೆ ಅಥವಾ ಕಾರ್ಮಿಕರಿಗೆ ಆಹಾರ ಅಥವಾ ಕಬ್ಬಿಣದ ವಸ್ತು ದಾನ ಮಾಡುವುದು ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮೇಷರಾಶಿಗೆ ಶಕ್ತಿಯ ಸಂಕೇತ. ಈ ಸಂಖ್ಯೆ ನಿಮ್ಮಲ್ಲಿರುವ ನಿರ್ಧಾರ ಶಕ್ತಿ, ಗುರಿ ಸಾಧನೆಗೆ ಉತ್ತೇಜನ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಧೈರ್ಯ ಮತ್ತು ಕ್ರಿಯಾಶೀಲತೆಯ ಸಂಕೇತ. ಕೆಂಪು ಉಡುಪು ಧರಿಸಿದರೆ ಉತ್ಸಾಹ ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45 ಈ ಸಮಯದಲ್ಲಿ ಕಾರ್ಯಾರಂಭ, ಹೊಸ ಯೋಜನೆಗಳು ಅಥವಾ ದೇವತಾ ಪೂಜೆಗೆ ಸಮಯ ಕೊಟ್ಟರೆ ಅತ್ಯುತ್ತಮ ಫಲ ಸಿಗುವುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತೀವ್ರವಾದ ಲೆಕ್ಕಾಚಾರ ಮತ್ತು ನಿಖರ ಯೋಜನೆಗಳೊಂದಿಗೆ ದಿನವನ್ನು ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಸ್ಥಿರ ಮನಸ್ಥಿತಿಯು ಈ ಮಂಗಳವಾರ ನಿಮ್ಮ ಗೆಲುವಿಗೆ ಪಥ ಒದಗಿಸಬಹುದು. ತೀಕ್ಷ್ಣ ಪರಿಶೀಲನೆಯು ಇಂದಿನ ಅಗತ್ಯ, ಏಕೆಂದರೆ ಕೆಲ ವಿಷಯಗಳಲ್ಲಿ ವ್ಯಕ್ತಿಗಳು ಅಥವಾ ಸನ್ನಿವೇಶಗಳು ಬದಲಾವಣೆಗೆ ಒಳಪಡುವ ಸಾಧ್ಯತೆ ಇದೆ. ದಿನದ ಆರಂಭದಲ್ಲಿ ಸಾಧಾರಣ ಗೊಂದಲ ಅಥವಾ ವಿಳಂಬ ಉಂಟಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಸ್ಥಿತಿ ಸುಧಾರಣೆ ಕಾಣಬಹುದು. ಕೆಲಸಗಳಲ್ಲಿ ಪಡಿತರ ಧೋರಣೆಯಿಂದ ಮುನ್ನಡೆಯುವುದು ಉತ್ತಮ. ಚಿಂತನಶೀಲತೆ ಮತ್ತು ನಿತ್ಯಕೃತ್ಯಗಳಲ್ಲಿ ಶ್ರದ್ಧೆ ನಿಮ್ಮ ಜೀವನಕ್ಕೆ ಸ್ಥೈರ್ಯವನ್ನು ತರುತ್ತದೆ. ಮಾತುಗಳಿಂದ ಹೆಚ್ಚು ಕೆಲಸ ಮಾಡುವುದು ಈ ದಿನ ಹೆಚ್ಚು ಪರಿಣಾಮಕಾರಿ. ಸ್ನೇಹಿತರ ಸಹಾಯ ಅಥವಾ ಹಿಂದಿನ ಪರಿಚಯಗಳಿಂದ ಇಂದಿಗೆ ಅನುಕೂಲಗಳು ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಯೋಜನೆ ಮತ್ತು ಪ್ರತಿಬದ್ಧತೆಯ ದಿನವಾಗಿದೆ. ಹಿರಿಯ ಅಧಿಕಾರಿಗಳೊಂದಿಗೆ ನೇರ ಸಂವಾದಕ್ಕೆ ಸನ್ನಿವೇಶ ಸೃಷ್ಟಿಯಾಗಬಹುದು. ತಯಾರಿ ಅಗತ್ಯ. ನಿಮ್ಮ ಸ್ವಾಭಾವಿಕ ಧೈರ್ಯ, ನಿಶ್ಚಿತ ನೋಟ ಮತ್ತು ಶ್ರದ್ಧೆಯಿಂದ ಮಾತನಾಡಿದರೆ ನಿಮ್ಮ ಪರವಾಗಿ ಸ್ಪಷ್ಟ ಪ್ರತಿಧ್ವನಿ ಲಭಿಸುತ್ತದೆ. ಕೆಲವರು ಅಧಿಕೃತ ಜವಾಬ್ದಾರಿಗಳಲ್ಲಿನ ಬದಲಾವಣೆಗೆ ಒಳಪಡುವ ಸಾಧ್ಯತೆ ಇದೆ. ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಉನ್ನತಿ ಅಥವಾ ಹೊಸ ನಿಯಮಗಳು ಅನುಕೂಲಕರವಾಗಿ ಬದಲಾಗಬಹುದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಲ್ಪ ಮಾನಸಿಕ ಒತ್ತಡ ಕಂಡುಬಂದರೂ ಯಶಸ್ಸು ಕಡೆಯವರೇ ಆಗಬಹುದು. ಉದ್ಯಮಿಗಳಿಗೆ ಈ ದಿನ ಹೊಸ ಒಪ್ಪಂದ ಅಥವಾ ಪೂರೈಕೆದಾರರೊಂದಿಗೆ ಮಾತುಕತೆ ನಡೆಯಬಹುದು. ವ್ಯಾಪಾರದ ಸ್ಥಳ ಬದಲಾವಣೆ ಅಥವಾ ವಿಸ್ತರಣೆಯ ಚಿಂತನೆಯನ್ನು ಪ್ರಾರಂಭಿಸಬಹುದಾದ ದಿನ. ಕೈ ಹಾಕುವ ಮೊದಲು ಎಲ್ಲ ದೃಷ್ಟಿಕೋನಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಸ್ಥಿತಿ ಕಂಡುಬರುತ್ತದೆ. ಹಳೆಯ ಬಾಕಿಗಳ ವಿಚಾರದಲ್ಲಿ ಕೆಲವೊಂದು ಶುಭ ವಾರ್ತೆಗಳು ಬರಬಹುದಾದರೂ ಖರ್ಚುಗಳು ಕೂಡ ನಿರೀಕ್ಷಿತಕ್ಕಿಂತ ಹೆಚ್ಚು ಆಗಬಹುದು. ನಿಗದಿತ ಬಜೆಟ್ ಮೀರಿ ಖರ್ಚು ಮಾಡದಿರುವುದು ಇಂದು ನಿಜವಾದ ನಿಟ್ಟಿನಲ್ಲಿ ಬುದ್ಧಿವಂತಿಕೆಯ ಸಂಕೇತ. ಇಂದು ವ್ಯವಹಾರ ಅಥವಾ ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆಗಳು ಇದ್ದರೂ ಅದು ನಿಮ್ಮ ವಿಶ್ಲೇಷಣಾ ಶಕ್ತಿಯಿಂದ ಸಫಲವಾಗುತ್ತದೆ. ಬಡ್ಡಿದರಗಳು ಅಥವಾ ಸಾಲದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಆಸ್ತಿ ಸಂಬಂಧಿತ ದಾಖಲೆಗಳಲ್ಲಿ ಓರೆಯಾಗಿ ಓದಿ ಸಹಿ ಮಾಡುವಿಕೆ. ವ್ಯಾಪಾರದ ಲೆಕ್ಕಪತ್ರಗಳಲ್ಲಿ ಯಾವುದೇ ಗೊಂದಲ ಅಥವಾ ಮಿತಿಮೀರಿದ ಖರ್ಚು ತಪ್ಪಿಸಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಜ್ವರ, ಜೀರ್ಣಕೋಶ ಸಮಸ್ಯೆ ಅಥವಾ ಆಹಾರ ನಿಗದಿಯ ಅವ್ಯವಸ್ಥೆ ಕಾಣಬಹುದು. ಬೆಳಿಗ್ಗೆ ವಿಳಂಬವಾಗಿ ನಿದ್ರೆ ಎಚ್ಚರಿಕೆಯಿಂದ ನಿಮ್ಮ ದೈನಂದಿನ ಕಾರ್ಯವ್ಯವಸ್ಥೆಯೇ ಸ್ವಲ್ಪ ವ್ಯತ್ಯಯಗೊಳ್ಳಬಹುದು. ಬೆಳಗಿನ ನಡಿಗೆ ಅಥವಾ ಯೋಗದಿಂದ ದೇಹ ಸ್ಥಿರಗೊಳ್ಳುತ್ತದೆ. ಇಂದು ಜಂಕ್ ಫುಡ್ ಅಥವಾ ಅನಿಯಮಿತ ಆಹಾರ ಸೇವನೆ ತಪ್ಪಿಸಬೇಕು. ಛಾತಿ ಅಥವಾ ಉಸಿರಾಟದ ಸಮಸ್ಯೆ ಇರುವವರು ತಕ್ಷಣ ವೈದ್ಯ ಸಲಹೆ ಪಡೆಯುವುದು ಸೂಕ್ತ. ಮನೋಸ್ಥಿತಿಯಲ್ಲಿ ಸ್ವಲ್ಪ ಇಳಿಜಾರು ಕಾಣಬಹುದಾದ್ದರಿಂದ ಪ್ರೇರಣಾದಾಯಕ ಪುಸ್ತಕ ಓದಲು, ಧ್ಯಾನ, ಪ್ರಾಣಾಯಾಮ ಮಾಡುವ ಚಟವನ್ನು ಅಳವಡಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಾಂದರ್ಭಿಕ ಮಾತು ಚರ್ಚೆಗಳು ತೀವ್ರತೆ ಪಡೆಯಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಶಕ್ತಿ. ಹಿರಿಯರೊಂದಿಗೆ ಗಂಭೀರ ಚರ್ಚೆಗಳಾಗಬಹುದು. ಕಠಿಣವಾದುದನ್ನು ಸಹ ನಯವಾಗಿ ನಿರ್ವಹಿಸಿ. ವಿವಾಹಿತ ದಂಪತಿಗಳಿಗೆ ಇಂದು ಗಾಢ ಆತ್ಮೀಯ ಸಂವಾದ ನಡೆಯಬಹುದು. ಸಮಯ ಕೊಡಿರಿ, ಮನಸ್ಸು ನೀಡಿ. ಗರ್ಭಿಣಿಯರಿಗೆ ಹೆಚ್ಚಿನ ಆರೈಕೆ ಅಗತ್ಯವಿದೆ. ಮಕ್ಕಳ ವಿದ್ಯಾಭ್ಯಾಸ, ಪ್ರವೃತ್ತಿಗಳ ಕುರಿತಾಗಿ ಚಿಂತನೆ ಶುರುವಾಗಬಹುದು.
ಅಪರಿಚಿತರ ಮಾತುಗಳಲ್ಲಿ ಅಥವಾ ಮೊಬೈಲ್ ಚಾಟ್ಗಳಲ್ಲಿ ನಂಬಿಕೆ ಇಡುವುದರಲ್ಲಿ ಎಚ್ಚರಿಕೆ ಅಗತ್ಯ. ಕೆಲವರಿಗೆ ಹಳೆಯ ಗೆಳೆಯರಿಂದ ಸಂಪರ್ಕ ಬಂದಿದೆ ಎನ್ನಬಹುದು, ಅದು ಪುನಃ ಸ್ನೇಹದ ಬಾಗಿಲು ತೆರೆದೀತು. ವೀಕ್ಷಕರೇ, ನೀವು ಇಂದು ಮಂಗಳವಾರ ಭೂಮಿಯ ಶಕ್ತಿಯೊಂದಿಗೆ ಮಂಗಳ ಗ್ರಹದ ಪ್ರಭಾವ ಸಹ ಇರುತ್ತದೆ. ರಕ್ತದ ಶುದ್ಧತೆಯು, ಶಕ್ತಿಯು, ಧೈರ್ಯವು ಮಂಗಳನ ಶಕ್ತಿಯಿಂದ ಉಂಟಾಗುತ್ತದೆ. ಈ ಪ್ರಭಾವವನ್ನು ಸಮತೋಲನಗೊಳಿಸಲು ಹಗಲಿನಲ್ಲಿ ಕನಿಷ್ಠ 1 ಗಂಟೆ ಹಸಿರು ಸಸ್ಯಗಳ ನಡುವೆ ಕಾಲ ಕಳೆಯಿರಿ. ಓಂ ಅಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಬಟ್ಟೆ ಅಥವಾ ಕೆಂಪು ಹಣ್ಣುಗಳನ್ನು, ದಾಳಿಂಬೆ, ಸೇಬು ದಾನ ಮಾಡುವುದು ಶ್ರೇಷ್ಠ. ಮಂಗಳವಾರ ಹನುಮಂತ ದೇವರಿಗೆ ಗಂಧ, ತುಳಸಿ ಮತ್ತು ಬೆಲ್ಲದ ನೈವೇದ್ಯ ಅರ್ಪಿಸಿ. ಕೆಂಪು ಬಟ್ಟೆಯ ಉಪಯೋಗ, ಕಪ್ಪು ಅಥವಾ ಭಾರೀ ಹಸ್ತೋತ್ಪಾದಿತ ಆಭರಣಗಳನ್ನು ಇಂದಿಗೆ ದೂರವಿಡಿ. ಅದೃಷ್ಟದ ಸಂಖ್ಯೆ 9. ಈ ದಿನದ ಮಂಗಳ ಪ್ರಭಾವ ಬಲವಾಗಿರುವುದರಿಂದ 9 ಸಂಖ್ಯೆಯು ಧೈರ್ಯ, ಶಕ್ತಿ ಮತ್ತು ಕ್ರಿಯಾಶೀಲತೆಯ ಸಂಕೇತ. ಇಂದಿನ ಕಾರ್ಯಗಳಲ್ಲಿ ಇದನ್ನು ಮನಪೂರ್ತಿಯಾಗಿ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಶಕ್ತಿಯ, ನಿರ್ಧಾರಗಳ ಮತ್ತು ಉತ್ಸಾಹದ ಪ್ರತೀಕ. ಕೆಂಪು ಉಡುಗೆ, ಕೆಂಪು ಹೂವಿನ ಪೂಜೆ ಅಥವಾ ಕೆಂಪು ವಸ್ತುವಿನ ಬಳಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 1:50 ರಿಂದ ಮಧ್ಯರಾತ್ರಿ 3 ಗಂಟೆ 20 ನಿಮಿಷ. ಈ ಸಮಯದಲ್ಲಿ ಮಹತ್ವದ ಕರೆಗಳು, ಹಣಕಾಸು ವ್ಯವಹಾರಗಳು ಅಥವಾ ಕಾರ್ಯಗತಗೊಳಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ದೇವಾರಾಧನೆ, ಮಂತ್ರಪಠಣ ಮತ್ತು ಗ್ರಹ ಶಮನಕ್ಕೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಜಾಣ್ಮೆ, ಸ್ಫೂರ್ತಿ ಹಾಗೂ ಪ್ರವೃತ್ತಿಗಳ ಚಾತುರ್ಯದಿಂದ ದಿನವನ್ನು ಸಮರ್ಥವಾಗಿ ಸಾಗಿಸಬಲ್ಲರು. ನಿಮ್ಮ ಮಾತಿನ ಶಕ್ತಿ, ವಿಶ್ಲೇಷಣಾ ಬುದ್ಧಿ ಹಾಗೂ ಹಲವಾರು ಕಾರ್ಯಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಬಲ್ಲ ಸಾಮರ್ಥ್ಯದಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಬುಧ ಗ್ರಹದ ಪ್ರಭಾವದಿಂದ ಬುದ್ಧಿಮತ್ತೆಯ ಬಳಕೆ ಉತ್ತಮ ಫಲ ನೀಡಲಿದೆ. ಈ ದಿನ ಹೊಸ ಕಲಿಕೆ, ಓದು, ಸಂವಾದ ಹಾಗೂ ಪ್ರಯೋಗಗಳಿಗೆ ಪೂರಕವಾಗಿದೆ. ಕೆಲಸ, ಸಂಬಂಧ, ಹಣಕಾಸು ಎಲ್ಲ ಕಡೆ ದಕ್ಷತೆಯಿಂದ ನಡೆದುಕೊಳ್ಳುವುದಾದರೆ ಮುನ್ನಡೆ ಖಚಿತ. ಹಳೆಯ ಪ್ರಾಜೆಕ್ಟ್ಗಳಿಗೆ ಹೊಸ ದೃಷ್ಟಿಕೋನ, ಒತ್ತಡದ ಕಾರ್ಯಗಳಲ್ಲಿ ಚುರುಕಾಗಿ ನಿರ್ವಹಣೆ ಮತ್ತು ಸ್ನೇಹಪೂರ್ಣ ಶೈಲಿಯಿಂದ ಸಹೋದ್ಯೋಗಿಗಳಲ್ಲಿ ಪ್ರಭಾವ ಬೀರುತ್ತೀರಿ. ನಿಮಗೆ ತಾನಾಗಿಯೇ ಕೆಲವು ಮಾಹಿತಿ ಬಂದಂತಾಗುತ್ತದೆ. ಇದು ನಿಮ್ಮ ನಿರ್ಣಯಗಳಲ್ಲಿ ನೆರವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿ ಜೀವನದಲ್ಲಿ ಈ ದಿನ ಸಂವಹನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ನೀವು ಹೇಳುವ ಮಾತುಗಳು ಸ್ಪಷ್ಟವಾಗಿರಬೇಕು. ಗೊಂದಲವಿಲ್ಲದೆ ಇತರರೊಂದಿಗೆ ಸಂವಹನ ನಡೆಸುವುದು ಕೆಲಸದಲ್ಲಿ ಯಶಸ್ಸಿಗೆ ಕೀಲಿಕೈ ಆಗಲಿದೆ. ಸಾಹಿತ್ಯ, ಮಾಧ್ಯಮ, ಶಿಕ್ಷಣ, ಮಾರ್ಕೆಟಿಂಗ್ ಅಥವಾ ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೊಸ ಅವಕಾಶಗಳು ಎದುರಾಗಬಹುದು. ಕೆಲವರು ಹೊಸ ಜವಾಬ್ದಾರಿ ಅಥವಾ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು. ಇದು ಭವಿಷ್ಯದ ಬೆಳವಣಿಗೆಗೆ ನಾಂದಿ. ವ್ಯಾಪಾರಿಗಳಿಗೆ ಆನ್ಲೈನ್ ವ್ಯಾಪಾರ, ಸಣ್ಣ ಪ್ರಮಾಣದ ಪ್ರಚಾರ ಅಥವಾ ಗ್ರಾಹಕರೊಂದಿಗೆ ನೇರ ಸಂಪರ್ಕದಿಂದ ಲಾಭ ಸಾಧಿಸಲು ಸಾಧ್ಯ. ವಿಶೇಷವಾಗಿ ಶುಭ ಸಮಯದಲ್ಲಿ ಪ್ರಾರಂಭಿಸಿದ ವ್ಯವಹಾರ ಇಂದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಬೇಕಾದ ದಿನವಿದು. ಬುದ್ಧಿಯ ಬಳಕೆಯಿಂದ ಖರ್ಚನ್ನು ನಿಯಂತ್ರಿಸಬಹುದಾದರೂ ಬಿಸಿನೆಸ್ ಅಥವಾ ಸಂಚಾರಕ್ಕೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಹಳೆಯ ಸಾಲಗಳ ನಿರ್ವಹಣೆಯಲ್ಲಿ ತಿಳಿವಳಿಕೆಯ ಜೊತೆಗೆ ಸಮಯ ನಿರ್ವಹಣೆಯೂ ಅಗತ್ಯ. ಖಾಸಗಿ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಹೊಸ ಆರ್ಥಿಕ ಯೋಜನೆ ರೂಪಿಸುವ ಉತ್ತಮ ಯೋಗವಿದೆ. ಇಂದಿನ ಗ್ರಹಸ್ಥಿತಿ ನಿಮ್ಮಲ್ಲಿ ಹೊಸ ಹಣಕಾಸು ಯೋಜನೆಗಳನ್ನು ಆಲೋಚಿಸಲು ಪ್ರೇರೇಪಿಸುತ್ತದೆ. ಆದರೆ ತುರ್ತು ಹೂಡಿಕೆ ಅಥವಾ ಜೂಜಾಟದ ಪ್ರಕಾರದ ನಿರ್ಧಾರಗಳಿಗೆ ತಡೆ ನೀಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಈ ದಿನ ಮಾತಿನ ಶಕ್ತಿ ಮತ್ತು ಮನಃಸ್ಥಿತಿಯ ಸಮತೋಲನ ಮುಖ್ಯ. ದೈಹಿಕವಾಗಿ ತೊಂದರೆ ಇಲ್ಲದಿದ್ದರೂ ನಿದ್ರೆ ಕೊರತೆ, ಮಿದುಳಿನ ಅತಿಕ್ರಮಣ ಅಥವಾ ತುರ್ತು ಕೆಲಸಗಳಿಂದ ತಲೆನೋವು ಅಥವಾ ದಣಿವಿಗೆ ಕಾರಣವಾಗಬಹುದು. ಪರ್ಯಾಯ ಚಿಕಿತ್ಸೆ, ಶೀತಲ ಪಾನೀಯ ಅಥವಾ ಬಾಳೆಹಣ್ಣು, ಮೊಸರಿನಂತಹ ಶೀತ ಸಂಯುಕ್ತ ಆಹಾರದಿಂದ ದೇಹದ ಉಷ್ಣತೆ ನಿಯಂತ್ರಿಸಬಹುದು. ಪೆಟ್ಟಿಗೆ ಅಥವಾ ವಾಹನ ಸಂಬಂಧಿತ ಅಪಘಾತದ ಯೋಗವಿರುವುದರಿಂದ ಎಚ್ಚರತೆ ಅಗತ್ಯ. ಮನಸ್ಸಿಗೆ ವಿಶ್ರಾಂತಿ ನೀಡಲು ಪಠಣ, ಸಾಂಗೀತಿಕ ಧ್ಯಾನ ಅಥವಾ ಸಣ್ಣ ವಿಹಾರ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧದಲ್ಲಿ ನಿಮ್ಮ ಮಾತು, ಧೈರ್ಯ ಮತ್ತು ಸ್ಪಷ್ಟತೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇತ್ತೀಚೆಗೆ ಉಂಟಾದ ಗೊಂದಲಗಳು ಇಂದು ಸಮಾಧಾನವಾಗುವ ಯೋಗವಿದೆ. ಸಹಜವಾಗಿ ಸಮಾಲೋಚನೆ ನಡೆಯುವ ದಿನ. ವಿವಾಹಿತ ದಂಪತಿಗಳಿಗೆ ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬ ಭವಿಷ್ಯದ ಬಗ್ಗೆ ಸಭೆ, ನಿರ್ಧಾರಗಳು ನಡೆಯಬಹುದು. ಪ್ರೀತಿ ಸಂಬಂಧಗಳಲ್ಲಿ ಹೊಸ ಚಿಂತೆಗಳು, ಭರವಸೆಗಳು ಇಂದಿನ ಯೋಗದಲ್ಲಿ ಇವೆ.
ಹಿರಿಯರೊಂದಿಗೆ ಕಾಲ ಕಳೆದರೆ ಅವರ ಅನುಭವ ಹಾಗೂ ಜ್ಞಾನದಿಂದ ಹಿತಕರ ಮಾರ್ಗದರ್ಶನ ದೊರೆಯಬಹುದು. ವೀಕ್ಷಕರೇ, ನೀವು ಇಂದು ಮಂಗಳವಾರವಾದುದರಿಂದ ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸುವ ಆಧ್ಯಾತ್ಮ ಸಾಧನೆ ಅಪಾರ ಫಲಕಾರಿಯಾಗಿದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 17 ಅಥವಾ 49 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಗೋಧಿ ಅಥವಾ ಗುಡಿಗೆ ಚಿಕ್ಕ ದಾನ ಮಾಡಿ. ಮಂಗಳ ದೇವನಿಗೆ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿ. ದೈಹಿಕ ಶ್ರಮ ಮಾಡುವವರಿಗೆ, ಕಾರ್ಮಿಕರಿಗೆ ಹಣ್ಣು ಅಥವಾ ಆಹಾರ ವಿತರಿಸುವುದು ಶುಭಕರ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಯ, ಚಲನೆಯ ಮತ್ತು ಸಂವಹನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿರ್ಧಾರದಲ್ಲಿ ಸ್ಪಷ್ಟತೆ, ಚುರುಕುತನ ಹಾಗೂ ನವೀನತೆಯ ಜಾಗೃತಿಯಾಗಿದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ಹೂವಿನ ಬಳಕೆ ಮನಸ್ಸಿಗೆ ತಂಪು, ಶಕ್ತಿಯ ಪುನರ್ಸ್ಥಾಪನೆ ಮತ್ತು ಹೊಸ ಶಕ್ತಿಯನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಕಾರ್ಯಾರಂಭ, ವ್ಯಾಪಾರ ತೀರ್ಮಾನ ಅಥವಾ ಶುಭ ಸಮಾಲೋಚನೆಗಳು ಶುಭಕಾರಿಯಾಗಬಹುದು. ನಂಬಿಕೆಯ ಮಾತುಗಳು ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಬದಲಾವಣೆ ಮತ್ತು ಆಂತರಿಕ ಶುದ್ಧೀಕರಣದ ದಿನವನ್ನು ಎದುರಿಸುತ್ತಿದ್ದಾರೆ. ಚಂದ್ರನ ಪ್ರಭಾವದಿಂದಾಗಿ ಸಂವೇದನೆಗಳು ಪ್ರಬಲವಾಗುತ್ತವೆ. ಕೆಲವು ಕ್ಷಣಗಳಲ್ಲಿ ಅತಿಯಾದ ಒತ್ತಡ ಅಥವಾ ಗೊಂದಲ ಉಂಟಾದರೂ ನಿಮ್ಮ ಆಂತರಿಕ ಬುದ್ಧಿವಂತಿಕೆ ಮತ್ತು ಅಭ್ಯಾಸಿತ ಧೈರ್ಯದಿಂದ ಈ ಎಲ್ಲಕ್ಕೆ ಸಮರ್ಥವಾಗಿ ಉತ್ತರ ಕೊಡಬಲ್ಲಿರಿ. ಸಮಸ್ಯೆಗಳ ಪರಿಹಾರಕ್ಕಾಗಿ ಧರ್ಮ ಮತ್ತು ನಂಬಿಕೆಗೆ ಅವಲಂಬನೆ ಸಾಧಕರಾಗಬಹುದು. ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ. ನಿಶ್ಚಯಿಸಿ ನಡೆದುಕೊಂಡರೆ ಇಂದಿನ ದಿನ ಸಾಧನೆಯತ್ತ ಒಯ್ಯಬಲ್ಲದು. ಇಂದಿನ ದಿನವು ಕುಟುಂಬ, ಮನೋಭಾವ, ಗೃಹ ಸಂಸ್ಕೃತಿ ಮತ್ತು ವ್ಯಕ್ತಿತ್ವದ ಪಾಠ ಕಲಿಸುವ ದಿನವಾಗಿದೆ. ಶ್ರಾವಣ ಮಾಸದ ಮಂಗಳವಾರವಾದ್ದರಿಂದ ದೇವಿಯ ಶಕ್ತಿಯ ಪ್ರಭಾವವೂ ಇರುವ ಸೂಚನೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿರ್ವಹಣೆ ಹಾಗೂ ಪರಿಪಕ್ವತೆಯ ಪರೀಕ್ಷೆಯಾಗಲಿದೆ. ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಜವಾಬ್ದಾರಿಯ ಕೆಲಸ ಸಿಗಬಹುದು. ಹಿರಿಯರ ಪ್ರಾಶಸ್ತ್ಯ ಗಳಿಸಲು ನಿಮ್ಮ ಶ್ರದ್ಧಾ, ಸಮಯ ಪಾಲನೆ ಮತ್ತು ಸಮರ್ಪಣೆ ಅತ್ಯಂತ ಮುಖ್ಯವಾಗಲಿದೆ. ಕೆಲವರಿಗೆ ಪಾಠವನ್ನಾಗಿ ಬದಲಿಸಬಲ್ಲ ಘಟನೆಗಳ ಮೂಲಕ ತಿದ್ದುಪಡಿ ಸಾಧ್ಯತೆ ಇದೆ, ಆದರೆ ಇದನ್ನು ಒಳ್ಳೆಯದಾಗಿ ಪರಿಗಣಿಸಿ ಮುಂದುವರಿಯಿರಿ. ಉದ್ಯಮಿಗಳ ಪರಿಯಾಗಿ ಗ್ರಾಹಕರಿಗೆ ಸ್ಪಷ್ಟತೆ ಹಾಗೂ ನಂಬಿಕೆಯನ್ನು ನೀಡುವ ರೀತಿಯಲ್ಲಿ ನಡವಳಿಕೆ ಇರಲಿ. ಈ ದಿನ ಹೊಸ ವ್ಯವಹಾರಕ್ಕೆ ಒಳ್ಳೆಯದಾಗಿಲ್ಲ. ಬದಲಿಗೆ ಹಳೆಯ ಸಾಲಗಳು ಅಥವಾ ಬಾಕಿಗಳನ್ನು ವಾಪಸ್ಸು ಪಡೆಯಲು ಉತ್ತಮ. ವೃತ್ತಿ ಬದಲಾವಣೆ ಬಯಸುತ್ತಿರುವವರು ಅರ್ಜಿಗಳನ್ನು ಪರಿಶೀಲಿಸಿ. ಜಾಲತಾಣಗಳಲ್ಲಿ ಹೊಸ ಉದ್ಯೋಗ ಮಾಹಿತಿಗಳ ಬಗ್ಗೆ ಗಮನವಿಟ್ಟು ಪೂರಕ ದಾಖಲೆಗಳನ್ನು ಸಿದ್ಧಪಡಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಹಾಗೂ ಮುನ್ನೋಟದ ಯೋಜನೆ ಅಗತ್ಯ. ಮನೆಯ ಖರ್ಚುಗಳು, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಈ ದಿನದ ವಿಶೇಷವೆಂದರೆ ನಿಮ್ಮ ಹಳೆಯ ಸಾಲಗಳ ಪಾವತಿ ಅಥವಾ ಇನ್ಸ್ಟಾಲ್ಮೆಂಟ್ಗಳ ಸಮಯವಿದೆಯಾದ್ದರಿಂದ ಯೋಜಿತವಾಗಿ ಹಣ ವಿನಿಯೋಗ ಮಾಡುವುದು ಬಹುಪಯೋಗಿ. ಹಣ ಹೂಡಿಕೆಗಳಿಗೆ ಉತ್ತಮ ಸಮಯವಲ್ಲ. ಜಿಗುಪ್ಸೆಯಿಂದ ತೀರ್ಮಾನ ತೆಗೆದುಕೊಳ್ಳಬೇಡಿ. ಹೊತ್ತಿಗೆ ಸೂಕ್ತ ಸಲಹೆ ಪಡೆದು ಮುಂದೆ ಹೆಜ್ಜೆ ಇಡಿ. ದೈನಂದಿನ ವ್ಯಾಪಾರದ ಸ್ಥಳೀಯ ಖರೀದಿದಾರರಿಂದ ಲಾಭ ಬರುವ ಸಾಧ್ಯತೆ ಇದೆ. ಹಣ ಹಂಚಿಕೆ ಮತ್ತು ಪಾವತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಸಂವೇದನೆಗೂ ಮತ್ತು ದೈಹಿಕ ಶ್ರಮಕ್ಕೂ ಸಮತೋಲನ ಅಗತ್ಯ. ತಲೆನೋವು, ಮೂಡ್ ಸ್ವಿಂಗ್, ಜೀರ್ಣಕ್ರಿಯೆ ಸಮಸ್ಯೆಗಳು ತಲೆದೋರಬಹುದು. ಚಂದ್ರನ ಪ್ರಭಾವದಿಂದ ನಿರಾಸೆ ಅಥವಾ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳು ಸಂಭವಿಸಬಹುದು. ಸಮತೋಲನದ ಆಹಾರ, ನೀರಿನ ಸೇವನೆ ಮತ್ತು ಸರಿಯಾದ ನಿದ್ರೆಗೆ ಆದ್ಯತೆ ನೀಡಿ. ಶರೀರಕ್ಕೆ ತಂಪು ನೀಡುವ ಆಹಾರ ಪದಾರ್ಥಗಳು ಮತ್ತು ಹಸಿರು ತರಕಾರಿ, ಫಲಾಹಾರ ಇತ್ಯಾದಿಗಳ ಸೇವನೆ ಉತ್ತಮ. ಬಿಸಿಲಿನಲ್ಲಿ ತಂಗುವುದು ಅಥವಾ ಬಿಸಿಯಾದ ಆಹಾರ ಸೇವನೆ ತಪ್ಪಿಸಿ. ಆಧ್ಯಾತ್ಮದ ಮೂಲಕ ಶಾಂತಿ ಸಾಧಿಸುವ ಯೋಗವಿದೆ. ಕೆಲವರು ತಾಯ್ವಾತ್ಸಲ್ಯದ ನಂಟು ಅಥವಾ ಪೂರ್ವಕರ್ಮಗಳಲ್ಲಿ ತೊಡಗಿದರೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ಸಂವೇದನೆಗಳು ಹೆಚ್ಚಾಗುವ ಸೂಚನೆ. ಈ ಕಾರಣದಿಂದಾಗಿ ಕೆಲವು ಕ್ಷಣಗಳಲ್ಲಿ ಅಸಹನೆ ಅಥವಾ ಅರ್ಥದ ಪರಸ್ಪರ ವ್ಯತ್ಯಾಸ ಉಂಟಾಗಬಹುದು. ಪತ್ನಿ, ಪತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಗಂಭೀರ ವಿಷಯಗಳ ನಿರ್ವಹಣೆಗೆ ಶ್ರದ್ಧೆ ಹಾಗೂ ಸ್ಪಷ್ಟತೆ ಅನಿವಾರ್ಯ. ಹಿರಿಯರ ಆರೋಗ್ಯದ ಕಡೆಗೆ ಗಮನ ನೀಡಿ, ಅವರಿಗೆ ಸಮಯ ಕೊಡಿ. ಸಂಸಾರದ ಸುಖ ದುಃಖದಲ್ಲಿ ಸವಿಮೈಯಾಗಿ ಪಾಲ್ಗೊಳ್ಳುವುದು ಉತ್ತಮ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆಪ್ತತೆಯ ಕ್ಷಣಗಳು ಲಭಿಸಬಹುದು. ಮಕ್ಕಳ ಶಿಕ್ಷಣ ಅಥವಾ ದೈನಂದಿನ ಸಮಸ್ಯೆಗಳ ಪರಿಹಾರಕ್ಕೆ ಸಂವಹನದ ಮಾರ್ಗವೇ ಸಮಾಧಾನಕಾರಿ.
ವೀಕ್ಷಕರೇ, ನೀವು ಈ ಶ್ರಾವಣ ಮಾಸದ ಮಂಗಳವಾರದ ದಿನ ದೇವಿ ಆರಾಧನೆಯ ಮೂಲಕ ಶಕ್ತಿಯ ಪ್ರಾಪ್ತಿ, ಸಂಕಷ್ಟ ನಿವಾರಣೆಗೆ ಬಲಶಾಲಿ ದಿನವಾಗಿದೆ. ಓಂ ದುಗ್ಧ ಶುದ್ಧಾಂ ಚ ಸರ್ವಗಂಧಾಂ ಪಂಕಜಂ ಪುಷ್ಪಮಾಲಿನೀಂ ವರದಾಂ ಶುದ್ಧ ಚೇತಸಾಂ ಶ್ರಿಯಂ ದೇವಿಂ ಉಪಾಸ್ಮಹೆ ಎಂಬ ಮಂತ್ರವನ್ನು 54 ಬಾರಿ ಪಠಿಸಿ. ನೀವು ದುರ್ಗಾದೇವಿಗೆ ರಕ್ತವರ್ಣದ ಹೂಗಳು ಅರ್ಪಿಸಿ ಗುಡಿಯಲ್ಲಿ ದೀಪವಿಟ್ಟು ನಾರಿಯರಿಗೆ ಕುಂಕುಮ ವಿತರಣ ಮಾಡಿದರೆ ಅದೃಷ್ಟ ಹೆಚ್ಚುತ್ತದೆ. ಬಾಲಕಿಯರಿಗೆ ಸಿಹಿ ಹಣ್ಣು, ಸಿಹಿ ತಿನಿಸು ದಾನ ಮಾಡಿದರೆ ಧಾರ್ಮಿಕ ಪಿತೃಶಕ್ತಿ ಪ್ರೀತಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ದಿನದ 2 ಸಂಖ್ಯೆಯು ಚಂದ್ರನ ಸಂಕೇತ. ಇದು ಶಾಂತಿ, ಸಹಾನುಭೂತಿ ಮತ್ತು ಆಂತರಿಕ ಚಿಂತನೆಯ ಸೂಚಕ. ನಿಮ್ಮ ಭಾವನೆಗಳ ಸಮತೋಲನ ಈ ಸಂಖ್ಯೆಯಿಂದ ಪೋಷಿತವಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಬಣ್ಣ ನಿಮ್ಮ ಭಾವನಾತ್ಮಕ ಸ್ಥಿತಿಗೆ ಸಮತೋಲನ ತರುತ್ತದೆ. ತಂಪು, ಶುದ್ಧತೆ ಮತ್ತು ಶುದ್ಧ ಮನಸ್ಸನ್ನು ಪ್ರತಿನಿಧಿಸುವ ಈ ಬಣ್ಣದ ಉಡುಪು ಧರಿಸಿ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ದೇವಿ ಪೂಜೆ, ಮನಃಶಾಂತಿಗೆ ಸಂಬಂಧಿಸಿದ ಕೆಲಸಗಳು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಆಪ್ತ ಸಂವಾದ ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಅಭಿವ್ಯಕ್ತಿ ಮತ್ತು ಉತ್ಸಾಹದಿಂದ ದಿನವನ್ನು ಶುರು ಮಾಡಲಿದ್ದಾರೆ. ನಿಮ್ಮ ಸ್ವಾಭಿಮಾನ, ನಾಯಕತ್ವದ ಗುಣಗಳು ಈ ಮಂಗಳವಾರದ ಗ್ರಹ ಬಂಧದಿಂದ ಉತ್ತಮ ರೀತಿಯಲ್ಲಿ ಜ್ವಲಿಸಬಹುದು. ಈ ದಿನದ ಶಕ್ತಿಯು ನಿಮಗೆ ಪ್ರೇರಣಾ ಶಕ್ತಿ ನೀಡಲಿದೆ. ಹೊಸ ಯೋಜನೆಗಳು, ಮುಂದಾಳುತ್ವದ ಅವಕಾಶಗಳು ಹಾಗೂ ಸಾಮಾಜಿಕ ಜಾಲದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಅದರ ಜೊತೆಗೆ ಗುರು ಮತ್ತು ಚಂದ್ರನ ಪ್ರಭಾವದಿಂದ ನಿಮ್ಮ ನಿರ್ಧಾರಗಳು ತೀವ್ರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಯಾವುದೇ ಕೆಲಸವನ್ನು ಆತುರದಿಂದ ಅಥವಾ ಅಹಂಕಾರದಿಂದ ಮಾಡುವುದರಿಂದ ದೂರವಿರಿ. ಶ್ರದ್ಧೆಯಿಂದ ಪರಿಗಣನೆಗಳೊಂದಿಗೆ ನಡೆದುಕೊಳ್ಳಿ. ಇಂದು ನಿಮ್ಮ ಆತ್ಮವಿಶ್ವಾಸದಿಂದ ನಿರ್ಣಯಗಳು ಸಕಾರಾತ್ಮಕವಾಗಬಹುದು. ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರೇರಣೆಯ ದಿನವಿದು. ತಂತ್ರಜ್ಞಾನ, ಆಡಳಿತ ಅಥವಾ ಉದ್ಯಮ ಕ್ಷೇತ್ರಗಳಲ್ಲಿ ಇರುವವರಿಗೆ ಯಶಸ್ಸು ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಒಂದು ಮಹತ್ವದ ದಿನ. ನಿಮಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಸ್ತಾಪಗಳು ದೊರಕಬಹುದು. ಕೆಲಸದ ಸ್ಥಳದಲ್ಲಿ ನೀವು ತೋರಿಸುವ ನಾಯಕತ್ವ ಮತ್ತು ಸ್ಪಷ್ಟತೆ ಇತರರ ಮೇಲೆ ಆನಂದಕಾರಿ ಪರಿಣಾಮ ಬೀರುತ್ತದೆ. ಹಿರಿಯರಿಂದ ಮೆಚ್ಚುಗೆ, ಆದರೆ ಅವರ ನಿರೀಕ್ಷೆಯು ಹೆಚ್ಚಿರಬಹುದು. ನಿಮ್ಮ ಪವಿತ್ರತಾ ದೃಷ್ಟಿಯಿಂದ, ಸಮರ್ಪಣೆಯಿಂದ ಯಾವುದೇ ಸವಾಲನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಿರಿ. ಗುಂಪು ಕಾರ್ಯಗಳಲ್ಲಿ ನೀವು ಮುಖ್ಯ ಪಾತ್ರ ವಹಿಸಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಸಂಪರ್ಕ ಸಾಧನೆಗೆ ಉತ್ತಮ ಸಮಯ. ಇಂಟರ್ವ್ಯೂ ಅಥವಾ ಪ್ರಸ್ತಾಪದಲ್ಲಿ ನಿಮ್ಮ ಸಮರ್ಥತೆ, ಭಾವಪ್ರಭಾವ ಸ್ಪಷ್ಟವಾಗಿ ತೋರಿಸಿ. ಉದ್ಯಮಿಗಳಿಗಾಗಿ ದಿನ ವ್ಯಾಪಾರದ ಹೊಸ ಯೋಗ್ಯತೆಯನ್ನಂಟಿಸಿಕೊಂಡು ಬರುತ್ತದೆ. ಹೊಸ ವ್ಯವಹಾರಗಳಿಗೆ ಓಪನ್ ಆಗಿ, ಆದರೆ ಎಲ್ಲ ಸಂಗತಿಗಳ ಪರಿಶೀಲನೆ ಮಾಡಿಯೇ ಮುಂದಾಗಿ. ಶಂಕಿತ ಗ್ರಾಹಕರೊಂದಿಗೆ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ದೃಷ್ಟಿಯಿಂದ ಸಾಧಾರಣದಿಂದ ಉತ್ತಮದ ನಡುವೆ ಯೋಗವಿದೆ. ನಿರೀಕ್ಷಿತ ಹಣ ಲಭ್ಯವಾಗುವ ಸಾಧ್ಯತೆ ಇದೆ. ಹಾಗೆಯೇ ಪೂರ್ವ ಹೂಡಿಕೆಗಳಿಂದ ಕೆಲವು ಲಾಭವೂ ದೊರೆಯಬಹುದು. ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸುವ ಶಕ್ತಿ ನಿಮ್ಮಲ್ಲಿದೆ, ಆದರೆ ಸಾಮಾಜಿಕ ಒತ್ತಡದಿಂದ ಅನಿವಾರ್ಯ ಖರ್ಚುಗಳು ಸಂಭವಿಸಬಹುದು. ಇಂದು ಬಂಡವಾಳ ಹೂಡಿಕೆ ಅಥವಾ ನೂತನ ವ್ಯವಹಾರ ಆರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆ ಪಡೆದು ಮುಂದಾಗುವುದು ಶ್ರೇಷ್ಠ. ಷೇರು ಮಾರುಕಟ್ಟೆ, ಧಾತು ವ್ಯಾಪಾರ ಅಥವಾ ಆಸ್ತಿ ಖರೀದಿ ವಿಷಯದಲ್ಲಿ ಉತ್ತಮ ಯೋಗವಿದೆ, ಆದರೆ ಪರಿಶೀಲನೆ ಅಗತ್ಯ. ಸಾಲದ ಮೇಲ್ವಿಚಾರಣೆಯಲ್ಲಿ ಎಚ್ಚರಿಕೆ. ಖರ್ಚು ಮತ್ತು ಉಳಿತಾಯದ ಸಮತೋಲನ ಹೊಂದಿದರೆ ಮುಂದಿನ ದಿನಗಳ ಲಾಭದಾಯಕವಾಗಿ ಬದಲಾಯಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರ ಶಕ್ತಿಯು ಉತ್ತಮವಾಗಿರಬಹುದು, ಆದರೆ ಉತ್ಸಾಹದಿಂದ ಹೊರಗೊಳ್ಳುವ ಸಂಚಲನ ಹೆಚ್ಚು ಇದ್ದರೆ ತಲೆನೋವು, ಉಸಿರಾಟ ಸಮಸ್ಯೆ ಅಥವಾ ದೇಹದ ತುಂಡು ಭಾಗಗಳಲ್ಲಿ ಉರಿಯೂತ ಸಂಭವಿಸಬಹುದು. ಆಹಾರದಲ್ಲಿ ಮಿತಿಯ ನಿಯಮ ಪಾಲನೆ ಮುಖ್ಯ. ಹೃದಯ, ಶ್ವಾಸಕೋಶ ಮತ್ತು ರಕ್ತದೊತ್ತಡದ ಸಮಸ್ಯೆಗಳಿರುವವರು ಅಲ್ಪ ಕಾಳಜಿ ಇರಲಿ. ದಿನಚರ್ಯೆಯಲ್ಲಿ ಯೋಗ, ಪ್ರಾಣಾಯಾಮ ಸೇರಿಸಿಕೊಳ್ಳುವುದು ಶ್ರೇಷ್ಠ. ವಾತಾವರಣದ ಬದಲಾವಣೆಯಿಂದ ಅಲರ್ಜಿಯ ಲಕ್ಷಣಗಳು ಕಾಣಿಸಬಹುದು. ನೀರು ಕುಡಿಯುವುದು, ಹಸಿರು ಹಣ್ಣುಗಳ ಸೇವನೆ ಆರೋಗ್ಯ ಸುಧಾರಣೆಗೆ ಕಾರಣವಾಗುತ್ತದೆ. ಕೆಲಸದಲ್ಲಿ ಹೆಚ್ಚು ಸಮಯ ಕೂತಿರುವವರು ಬೆನ್ನು ಮತ್ತು ಕುತ್ತಿಗೆಗೆ ಸಂಬಂಧಿಸಿದ ವ್ಯಾಯಾಮಗಳನ್ನು ಮರೆತು ಹೋಗಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮನ್ನು ನೆಚ್ಚಿನವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವಿದೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ಉಪಸ್ಥಿತಿಗೆ ಗೌರವ ದೊರೆಯುತ್ತದೆ. ಪೋಷಕರು ಅಥವಾ ಜೀವನ ಸಂಗಾತಿಯೊಂದಿಗೆ ಮಹತ್ವದ ಚರ್ಚೆಗಳು ಸಂಭವಿಸಬಹುದು. ಶಾಂತಿಯುತವಾಗಿ ನಿರ್ವಹಿಸಿ. ಸಂತಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಚಿಂತನೆ, ಮಾರ್ಗದರ್ಶನ
ಹಾಗೂ ಅವರ ಕನಸುಗಳಿಗೆ ಬೆಂಬಲ ನೀಡುವ ದಿನವಿದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆಸಕ್ತಿದಾಯಕ ಸಂಭಾಷಣೆ ಹಾಗೂ ಪೂರಕ ಸಹಕಾರ ದೊರೆಯುವುದು. ಸಹಜವಾಗಿಯೇ ಪ್ರೀತಿ, ಆತ್ಮೀಯತೆ ಮತ್ತು ಸಹಾನುಭೂತಿ ಬೆಳೆಯುತ್ತವೆ. ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಪರಿಹಾರ ಮಾಡಬೇಕಾದ ಕೆಲ ದೀರ್ಘಕಾಲದ ವೈಚಾರಿಕ ಭೇದಗಳು ಇಂದು ಬಗೆಹರಿಯಬಹುದು. ವೀಕ್ಷಕರೇ, ನೀವು ಈ ಮಂಗಳವಾರದ ದಿನವನ್ನು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಿಡುವುದು ಶ್ರೇಷ್ಠ. ಮನೆಯಲ್ಲಿ ದೇವರ ಪೂಜೆ, ಮಾಂತ್ರಿಕ ಧ್ಯಾನ ಅಥವಾ ದೇವಸ್ಥಾನ ಪ್ರವೇಶ ಶುಭ. ಚಂದ್ರನ ಪ್ರಭಾವದಿಂದ ಧ್ಯಾನ, ತಪಸ್ಸು, ಮನಶಾಂತಿ ದೊರೆಯಬಹುದು. ನಿಮ್ಮ ಕುಟುಂಬ ದೇವರ ಸಮಕ್ಷಮ ಪೂಜೆ ಮಾಡಿ ದೀಪಾರಾಧನೆ ಮಾಡುವುದು ಶುಭ. ಗುರು ಮತ್ತು ಚಂದ್ರನ ಪ್ರಭಾವದಿಂದ ಓಂ ಶ್ರೀಂ ಕ್ಲೀಂ ಸೋಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತುಳಸಿಯ ಕೆಟ್ಟ ಹಡಗಿನ ಹತ್ತಿರ ದೀಪ ಹಚ್ಚುವುದು, ಶಿವನಿಗೆ ಹಾಲು, ಬೆಲ್ಲದ ಅಭಿಷೇಕ ಮಾಡುವುದು ಇಂದು ಶ್ರೇಷ್ಠ. ದೇವಾಲಯಕ್ಕೆ ಹಾಲು ಅಥವಾ ಬೆಲ್ಲದ ದಾನ ಮಾಡುವುದು ಫಲಪ್ರದ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸಿಂಹರಾಶಿಗೆ ಸಂಬಂಧಿಸಿದ ಸೂರ್ಯನ ಶಕ್ತಿ ಪ್ರತೀಕ. ಸ್ಫೂರ್ತಿ, ನಾಯಕತ್ವ, ಮೊದಲನೆಯ ಧೈರ್ಯವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಹೊಸ ಪ್ರಾರಂಭಗಳಿಗೆ ಸದುಪಯೋಗ ಮಾಡಿಕೊಳ್ಳಿ. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ಇದು ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಉಜ್ವಲತೆಗೆ ಪೂರಕವಾದ ಬಣ್ಣ. ಕಿತ್ತಳೆ ಬಣ್ಣದ ಉಡುಗೆ, ರುಮಾಲು ಅಥವಾ ಮಣಿಮಾಲೆ ಧರಿಸುವುದು ಇಂದಿನ ಶಕ್ತಿಯನ್ನು ಹೆಚ್ಚು ಎಳೆಯುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ಪ್ರಾರಂಭಿಸಲಾದ ಕಾರ್ಯಗಳು ಸಫಲತೆಯನ್ನು ತರುತ್ತವೆ. ದೇವಾರಾಧನೆ, ಪ್ರಸ್ತಾಪ ಮಂಡನೆ, ಉದ್ಯೋಗ ಸಂದರ್ಶನಗಳು ಅಥವಾ ಹೊಸ ಯೋಜನೆ ಆರಂಭಿಸುವ ಕಾರ್ಯಗಳಿಗೆ ಈ ಸಮಯ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿಯಿಂದ ಮತ್ತು ಜವಾಬ್ದಾರಿಯುತ ಮನೋಭಾವದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾದ ದಿನವಾಗಿದೆ. ಮಂಗಳವಾರದ ದಿನಚಕ್ರ ಮತ್ತು ಬುಧ ಮಂಗಳ ಸಂಯೋಜನೆಯ ಪ್ರಭಾವದಿಂದಾಗಿ ನಿಮ್ಮ ಮಾತು, ಬುದ್ಧಿವಂತಿಕೆ ಮತ್ತು ಕಾರ್ಯಪದ್ಧತಿಯು ಬಹುಮಟ್ಟಿಗೆ ಇತರರ ಗಮನ ಸೆಳೆಯಬಲ್ಲದು. ಈ ದಿನ ಹೊಸ ಅಂಶಗಳನ್ನು ಕಲಿಯಲು, ಆಂತರಿಕವಾಗಿ ತಂತ್ರಗಳನ್ನು ರಚಿಸಲು ಹಾಗೂ ನಿರ್ಧಾರಗಳನ್ನು ಸ್ಪಷ್ಟವಾಗಿ ತಾಳಮೇಳದಿಂದ ತೆಗೆದುಕೊಳ್ಳಲು ಯೋಗ್ಯವಾಗಿದೆ. ಸಣ್ಣ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುವ ನಿಮ್ಮ ಶೈಲಿ ಇಂದು ಹೆಚ್ಚು ಸಾರ್ಥಕವಾಗಲಿದೆ. ಇತ್ತೀಚೆಗೆ ಪ್ರಾರಂಭಿಸಿದ ಯೋಜನೆಗಳಿಗೆ ಪುನರ್ ವಿಶ್ಲೇಷಣೆ ಮಾಡುವ ಮತ್ತು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅವಕಾಶವೂ ಇಂದಿದೆ. ಕೆಲವರಿಗೆ ಗುರು ಹಿರಿಯರಿಂದ ಮಾರ್ಗದರ್ಶನ ಸಿಗುವುದು ನವೋತ್ಸಾಹ ಉಂಟು ಮಾಡುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ, ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯಗಳು, ವಿಶ್ಲೇಷಣಾ ಶಕ್ತಿ ಹಾಗೂ ಕಾಲಪಾಲನೆಯ ದೃಢತೆಗೆ ಅಧಿಕೃತ ಹಂಗು ಸಿಗಬಹುದು. ಇಂದು ನೀವು ಸಭೆಗಳಲ್ಲಿ ಹೆಚ್ಚು ಗಮನ ಸೆಳೆಯಬಹುದು. ಹೊಸ ಹೊಣೆಗಾರಿಕೆಗಳನ್ನು ಪಡೆದು ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಬಹುದು. ಹಿರಿಯರೊಂದಿಗೆ ಶಿಸ್ತಿನಿಂದ ವ್ಯವಹರಿಸುವುದು, ಸಹೋದ್ಯೋಗಿಗಳೊಂದಿಗೆ ಸಹಕಾರದ ವಾತಾವರಣ ನಿರ್ಮಿಸುವುದು ಬಹುಮುಖ್ಯ. ವಿಶಿಷ್ಟವಾದ ಸಮಸ್ಯೆಗಳಿಗೆ ನಿಮ್ಮ ತಾಂತ್ರಿಕ ಪರಿಹಾರಗಳು ಮೆಚ್ಚುಗೆಗೆ ಪಾತ್ರವಾಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಕೆಲವು ಚರ್ಚೆಗಳು, ಸಂದರ್ಶನಗಳಿಗೆ ಆಹ್ವಾನಗಳು ಸಿಗಬಹುದು. ಆದರೆ ಸಿದ್ಧತೆ ಇಲ್ಲದೆ ಹೋಗುವುದು ಬೇಡ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳನ್ನು ನಿಖರವಾಗಿ ಪರಿಶೀಲಿಸುವ, ಗ್ರಾಹಕರಿಗೆ ಸ್ಪಷ್ಟ ಮಾಹಿತಿ ನೀಡುವ ಮತ್ತು ಮಾರ್ಗಸೂಚಿಗಳನ್ನು ನವೀಕರಿಸುವ ಸಮಯವಾಗಿದೆ. ಹೊಸ ವ್ಯವಹಾರಗಳಲ್ಲಿ ಖರೀದಿ ಬದಲು ಮಾರಾಟದ ಮೇಲ್ಭರವಸೆ ಹೆಚ್ಚು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜವಾಬ್ದಾರಿತ್ವದ ತಳಹದಿಯು ಮುಖ್ಯವಾಗಿದ್ದು, ನಿಮಿಷ ನಿಷ್ಪತ್ತಿಯ ಲೆಕ್ಕಾಚಾರಗಳು ನಿಮಗೆ ಲಾಭ ತರುವ ಹಾದಿ ತೋರಬಲ್ಲದು. ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನ ಸಾಧಿಸಲು ಹೊಸ ದೃಷ್ಟಿಕೋನ ಬಳಸುವುದು ಶುಭ. ಹಳೆಯ ಬಾಕಿ ಹಣ ಮರಳಿ ಪಡೆಯಬಹುದಾದ ಸೂಚನೆಗಳಿವೆ. ಕೆಲವು ಮುಚ್ಚಲ್ಪಟ್ಟ ಖಾತೆಗಳನ್ನು ಪುನಃ ಪ್ರಾರಂಭಿಸುವ ಯೋಗವಿದೆ. ಆದರೆ ಯಾವುದೇ ಹೊಸ ಸಾಲ ಅಥವಾ ಹೂಡಿಕೆಗೆ ತೀರ್ಮಾನ ತೆಗೆದುಕೊಳ್ಳುವುದು ಮುಂಚಿತ ವಿಶ್ಲೇಷಣೆಯ ನಂತರವೇ ಮಾಡಬೇಕು. ಲಭ್ಯವಿರುವ ಸಂಪತ್ತನ್ನು ಸರಿಯಾಗಿ ವಿನಿಯೋಗಿಸುವ ಮತ್ತು ಆರ್ಥಿಕ ಸಲಹೆಗಾರರ ಜೊತೆ ಸಂಭಾಷಣೆ ನಡೆಸುವ ಶ್ರೇಷ್ಠ ಕಾಲ. ಒಟ್ಟುಕಟ್ಟಿನಲ್ಲಿ ಹೆಚ್ಚು ಲಾಭಕಾರಿ ದಿನವಲ್ಲದಿದ್ದರೂ ಸ್ಥಿರತೆಯ ದಿನ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಅಗ್ನಿ ತತ್ವವು ಹೆಚ್ಚಾಗಿ ಕ್ರಿಯಾಶೀಲವಾಗಿರುವ ಕಾರಣದಿಂದಾಗಿ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಅತಿಯಾಗಿ ಕಾರ್ಬೋಹೈಡ್ರೇಟ್ ಅಥವಾ ತೈಲಯುಕ್ತ ಆಹಾರ ಸೇವನೆ ತಪ್ಪಿಸಿ. ಇಂದಿನ ದಿನ ಜೀರ್ಣತಂತ್ರದ ಮೇಲೆ ಹೆಚ್ಚಿನ ಒತ್ತಡ ಉಂಟು ಮಾಡಬಹುದು. ಆದ್ದರಿಂದ ನೀರಿನ ಸೇವನೆ ಮತ್ತು ಹಸಿರು ತರಕಾರಿಗಳ ತಿನ್ನುವಿಕೆಗೆ ಆದ್ಯತೆ ನೀಡಿ. ಆಫೀಸ್, ಕಂಪ್ಯೂಟರ್ ಕೆಲಸದ ನಿಮಿತ್ತ ಕಣ್ಣಿನ ಒತ್ತಡ, ಸ್ನಾಯು ನೋವಿನ ಅನುಭವವಿರಬಹುದು. ತೂಕ ನಿಯಂತ್ರಣ ಮತ್ತು ನಿದ್ರೆ ವ್ಯವಸ್ಥೆ ಯಥಾಸ್ಥಿತಿಯಲ್ಲಿ ಇರಲಿ. ಮಂಗಳವಾರದ ಅಂಗಾರಕ ಗ್ರಹದ ಪ್ರಭಾವದಿಂದ ಮಾನಸಿಕ ಉತ್ಸಾಹ ಹೆಚ್ಚಿದಂತೆ ಕಂಡರೂ
ದೈಹಿಕ ಶ್ರಮದ ಮುಳ್ಳುಗಳು ಸಂತುಷ್ಟಿಯ ಅಡಚಣೆಯಾಗಬಹುದು. ಅಲ್ಪ ವಿರಾಮ, ಸ್ವಲ್ಪ ಧ್ಯಾನ ಮತ್ತು ದೇಹ ವ್ಯಾಯಾಮದಿಂದ ಸ್ಥಿತಿಸ್ಥಾಪಕತೆ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಂವಾದದ ಮೂಲಕ ಸಮಜಾಯಿಷಿ ಸಾಧಿಸುವ ಯೋಗವಿದೆ. ಮನೆಗೆ ಸಂಬಂಧಿಸಿದ ಕೆಲವು ನಿರ್ಧಾರಗಳು ಅಥವಾ ಆಂತರಿಕ ವ್ಯವಹಾರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಶೇರ್ ಮಾಡುವ ಸಾಧ್ಯತೆ ಇದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ದಿನದ ಕೆಲವು ಸಮಯವನ್ನು ಕಳೆಯುವುದು, ಅವರಿಗೆ ನಿಮ್ಮ ಪ್ರಾಮಾಣಿಕ ಚಿಂತನೆಗಳನ್ನು ಹಂಚಿಕೊಳ್ಳುವುದು ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಸಂತಾನ ವ್ಯವಹಾರಗಳಲ್ಲಿ ಪಠ್ಯ ಅಥವಾ ಅಭ್ಯಾಸದಲ್ಲಿ ಸಹಾಯ ಮಾಡುವ ಸಂದರ್ಭಗಳು ಬರುತ್ತವೆ. ಹಿರಿಯರ ಸಲಹೆಗೆ ಸ್ಪಂದನೆ, ಅವರ ಆರೋಗ್ಯದ ಕಡೆ ಗಮನ ನೀಡುವುದು ಸೂಕ್ತ. ಕುಟುಂಬ ಸಮಾಲೋಚನೆಗಳು, ಒಟ್ಟಾಗಿ ಊಟ ಮಾಡುವ ಪ್ರಯತ್ನ, ಇವು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ದಿನ ಅಂಗಾರಕನಿಗೆ ಅರ್ಪಣೆಯ ದಿನವಾಗಿದ್ದು, ಆಧ್ಯಾತ್ಮದಲ್ಲಿ ಶಕ್ತಿ ಮತ್ತು ಶುದ್ಧತೆಯ ಅನುಭವ ಸಾಧ್ಯ. ಇಂದು ಹೂವಿನ ಅರ್ಚನೆ, ವಿಶೇಷವಾಗಿ ಕೆಂಪು ಹೂಗಳಿಂದ ಪೂಜೆ ಮಾಡುವ ಮೂಲಕ ಅಂಗಾರಕನ ಅನುಗ್ರಹ ಪಡೆಯಬಹುದು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 58 ಅಥವಾ 108 ಬಾರಿ ಜಪಿಸಿ. ಮಂಗಳನಿಗೆ ಕೆಂಪು ಹಣ್ಣುಗಳು ಅಥವಾ ಬೇಳೆ, ಅಕ್ಕಿ ದಾನ ಮಾಡುವುದು ಶುಭ ಫಲದಾಯಕ. ಹನುಮಾನ್ ಚಾಲಿಸೆಯನ್ನು ಓದುವುದು ದೈಹಿಕ ಶಕ್ತಿಗೆ ಸ್ಫೂರ್ತಿ ನೀಡಬಲ್ಲದು. ರಕ್ತದೊತ್ತಡ, ರಕ್ತ ಸಂಬಂಧಿತ ಸಮಸ್ಯೆಗಳನ್ನು ಶಮನಗೊಳಿಸಲು ಮಂಗಳಾರಾಧನೆ ಸಹಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಜ್ವರದ ಹಾಗೂ ನಿರ್ಧಾರಾತ್ಮಕ ಬದಲಾವಣೆಗಳ ಸಂಕೇತ. ಇದರ ಶಕ್ತಿ ನಿಮಗೆ ಹೊಸ ಆರಂಭದ ಪ್ರೇರಣೆಯನ್ನು ನೀಡಬಹುದು. ಅದೃಷ್ಟದ ಬಣ್ಣ ಕೆಂಪು. ಇದು ಶಕ್ತಿ, ಸ್ಪಷ್ಟತೆ ಮತ್ತು ಧೈರ್ಯವನ್ನು ತರುವ ಬಣ್ಣ. ಇಂದಿನ ದಿನ ಕೆಂಪು ಬಟ್ಟೆ ಅಥವಾ ಕೆಂಪು ಹೂವಿನ ಬಳಕೆ ಪೂರಕ. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 12:15. ಈ ಕಾಲಮಾನ ಕಾರ್ಯ ಸಾಧನೆಗೆ, ಚರ್ಚೆಗಳಿಗೆ ಅಥವಾ ಮಹತ್ವದ ಪ್ರಾರ್ಥನೆಗಳಿಗೆ ಉತ್ತಮ ಕಾಲ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ 2025ರ ಆಗಸ್ಟ್ 19ರ ಮಂಗಳವಾರದ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಕಲೆ, ಸಂವಹನ ಶಕ್ತಿ ಮತ್ತು ಸಾಮರಸ್ಯ ಪ್ರಿಯ ಸ್ವಭಾವದಿಂದ ಜನರ ಗಮನ ಸೆಳೆಯುವಿರಿ. ಮಂಗಳವಾರದ ಶಕ್ತಿಯು ನಿಮ್ಮಲ್ಲಿ ಹೊಸ ಉತ್ಸಾಹ, ಕಾರ್ಯಶೀಲತೆ ಮತ್ತು ಚುರುಕುತನವನ್ನು ತುಂಬಬಲ್ಲದು. ಒತ್ತಡದ ನಡುವೆಯೂ ಸಮತೋಲದ ಮನಸ್ಸು ಕಾಯ್ದುಕೊಳ್ಳುವುದು ಇಂದು ಮುಖ್ಯ. ನಿಮ್ಮೊಳಗಿನ ಅಂತರ್ದೃಷ್ಟಿಯು ನಿಖರ ನಿರ್ಧಾರಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಬುದ್ಧಿವಂತಿಕೆ, ಸಹನೆಯು ಉತ್ತಮ ಸಮಾಧಾನ ತರುತ್ತದೆ. ಮನಸ್ಸಿನಲ್ಲಿ ಉದ್ವಿಗ್ನತೆ ಇದ್ದರೂ ಇಂದು ಸೃಜನಶೀಲತೆ, ಸಂವಹನ ಹಾಗೂ ಸಾಮಾಜಿಕತೆಯಲ್ಲಿ ನಿಮ್ಮ ಸಾಧನೆ ಪ್ರಭಾವ ಬೀರುತ್ತದೆ. ಹಳೆಯ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಅನಿರೀಕ್ಷಿತ ಸಂಪರ್ಕ ಅಥವಾ ಸಹಾಯ ಲಭ್ಯವಾಗಬಹುದು. ನಿಮ್ಮ ಅಭಿವ್ಯಕ್ತಿ ಶಕ್ತಿ ಇಂದು ತುಂಬಾ ಗಟ್ಟಿಯಾಗಿರುತ್ತದೆ. ಇದರ ಮೂಲಕ ನೀವು ಹೆಚ್ಚು ಪ್ರಭಾವ ಬೀರುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಬುದ್ಧಿವಂತ ಸಂವಹನ ಶೈಲಿ, ದಕ್ಷತೆ ಮತ್ತು ನಯವಾದ ನಡೆ ಹಿರಿಯರ ಮೆಚ್ಚುಗೆಯನ್ನು ಪಡೆಯಲಿದೆ. ಕೆಲವು ಹೊಸ ಕಾರ್ಯ ಪ್ರವೃತ್ತಿಗಳು ಅಥವಾ ಪ್ರಸ್ತಾಪಗಳು ಬರಬಹುದು. ಪ್ರಸ್ತುತ ಕೆಲಸದಲ್ಲಿಯೇ ನಿಮ್ಮ ಸಾಮರ್ಥ್ಯ ತೋರಿಸಬೇಕಾದ ಸಮಯವಿದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಮಾರುಕಟ್ಟೆ ಪರಿಚಯಗಳು ಲಾಭದಾಯಕವಾಗಬಹುದು. ಹೊಸ ಯೋಜನೆಗಳು ತಯಾರಾಗುತ್ತವೆ. ಆದರೆ ಎಚ್ಚರಿಕೆಯ ಪಾಠ, ಎಲ್ಲ ಒಪ್ಪಂದಗಳನ್ನು ದಾಖಲೆಗೊಳಿಸಿ. ಕಲಾ, ವಿನ್ಯಾಸ, ಮಾಧ್ಯಮ, ಮಾರ್ಕೆಟಿಂಗ್, ಸಾರ್ವಜನಿಕ ಸಂಪರ್ಕ ಇವೆಲ್ಲ ಕ್ಷೇತ್ರಗಳಲ್ಲಿನವರು ಇಂದು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಪ್ರಸ್ತುತ ಯೋಜನೆಗಳಲ್ಲಿ ಚರ್ಚೆ, ಚಿಂತನೆ, ನವೀನ ಆಲೋಚನೆಗಳಿಗೆ ವೇದಿಕೆಯು ನಿರ್ಮಾಣವಾಗಲಿದೆ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿತಿಗತಿಯು ಸಮತೋಲನದಿಂದ ಕೂಡಿದೆ. ಲಾಭವೊಂದು ಸಾಧನೆಯಂತೆ ಕಂಡುಬರಬಹುದು, ಆದರೆ ಖರ್ಚುಗಳು ಕೂಡ ತಕ್ಕ ಮಟ್ಟಿಗೆ ಇವೆ. ಮಿತವ್ಯಯಿ ಧೋರಣೆಯು ಉಪಯುಕ್ತ. ಹಳೆಯ ಬಾಕಿಗಳು ಅಥವಾ ಸಾಲಗಳು ಸ್ವಲ್ಪ ಮಟ್ಟಿಗೆ ಹಿಂದಿರುಗಬಹುದು. ಸಾಲದ ವಿಚಾರಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ. ನೂತನ ಖರೀದಿ ಅಥವಾ ಹೂಡಿಕೆ ವಿಚಾರದಲ್ಲಿ ಹಿರಿಯರ ಸಲಹೆ ಪಡೆದುಕೊಳ್ಳಿ. ಇಂದು ಆಭರಣ, ಉಡುಪು, ಕಲಾ ಪರಿಕರಗಳ ಖರೀದಿ ಬಗ್ಗೆ ಆಸಕ್ತಿ ಮೂಡಬಹುದು. ಆದರೆ ಹಠದಿಂದ ಏನನ್ನು ಖರೀದಿಸಬೇಡಿ. ಧೈರ್ಯ ಮತ್ತು ಜಾಣ್ಮೆ ಎರಡು ಹಣಕಾಸಿನಲ್ಲಿ ಸಮಾನ ಮುಖ್ಯ. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಒತ್ತಡ, ತಲೆನೋವು, ಉಸಿರಾಟದ ತೊಂದರೆ ಅಥವಾ ತಂಪು ಬಿಸಿಯ ಪರಿಣಾಮಗಳು ತಡೆಯಬೇಕಾದ ವಿಷಯ. ಹೆಚ್ಚು ಸಮಯ ಪರದೆಯ ಮುಂದೆ ಅಥವಾ ಪ್ರಯಾಣದಲ್ಲಿದ್ದರೆ ವಿಶ್ರಾಂತಿ ಅವಶ್ಯ. ಆಹಾರದಲ್ಲಿ ಶೀತಕಾರಕ ವಸ್ತುಗಳನ್ನು ತಗ್ಗಿಸಿ. ನಿಂಬೆಹಣ್ಣು, ಸಿಹಿ ಹಣ್ಣುಗಳು ಅಥವಾ ಬೆಲ್ಲ ಮತ್ತು ತುಳಸಿ ಸೇರಿದ ಚಹಾ ಉತ್ತಮ. ಜೀರ್ಣಾಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ತೋರಿಸಬಹುದು. ಮನಸ್ಸಿನಲ್ಲಿ ಪ್ರೇರಣಾ ಕೊರತೆ, ಚಿಂತೆಗಳು ಉದಯಿಸುತ್ತಿದ್ದರೆ ಬೆಳಿಗ್ಗೆ ಅಥವಾ ಸಂಜೆ ಕಾಲು ಚಾಲನೆಯಿಂದ ಶಾಂತಿ ಪಡುವಿರಿ.
ಆಧ್ಯಾತ್ಮಕ್ಕೆ ಇಡುವ ಸಮಯದಿಂದ ಆರೋಗ್ಯದಲ್ಲಿ ಹಗುರವಾದ ಶುದ್ಧತೆ ಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಇಂದು ಸೌಹಾರ್ದತೆಯು ಮುಖ್ಯ. ಕೆಲವೊಂದು ಗಂಭೀರ ವಿಷಯಗಳ ಚರ್ಚೆಗಾಗಿ ಅನುಕೂಲಕರ ದಿನ. ತಂದೆ ತಾಯಿ ಅಥವಾ ಹಿರಿಯರ ಸಲಹೆ, ಆಶೀರ್ವಾದ ಇಂದು ಬಹುಮುಖ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆಪ್ತ ಸಂಭಾಷಣೆ, ಭಾವನಾತ್ಮಕ ನಿಕಟತೆ ಹೆಚ್ಚಬಹುದು. ಕೆಲವರಿಗೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಬಗ್ಗೆ ಚಿಂತನೆ ಉಂಟಾಗಬಹುದು. ಒಟ್ಟು ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣ ಉಳಿಸಿಕೊಳ್ಳಲು ಇಂದು ನೀವು ತಾಳ್ಮೆ, ಪ್ರಾಮುಖ್ಯತೆ ಮತ್ತು ಪ್ರೀತಿಯೊಂದಿಗೆ ಮುನ್ನಡೆಯಬೇಕು. ಒಳ್ಳೆಯ ಸಂವಾದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ತರಬಲ್ಲದು. ಮತ್ತೆ ವೀಕ್ಷಕರೇ, ಇಂದಿನ ಆಧ್ಯಾತ್ಮಿಕ ಸಂದರ್ಭ. ಈ ಮಂಗಳವಾರ ದಿನ ಮಂಗಳ ಗ್ರಹದ ಶಕ್ತಿ ಇಂದು ತೀವ್ರವಾಗಿದೆ. ಮಂಗಳನ ಶಕ್ತಿಯನ್ನು ಸಮರ್ಪಕವಾಗಿ ಚಲಾಯಿಸಲು ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 57 ಬಾರಿ ಜಪಿಸಬಹುದು. ಅಡಕೆ, ದ್ವಿತೀಯ ಪ್ರಮಾಣದ ಲಾಲಿ, ಕಪ್ಪು, ಕೆಂಪು ಹಣ್ಣುಗಳು ಅಥವಾ ಕೆಂಪು ಹೂವಿನ ಅರ್ಪಣೆಯಿಂದ ಶಕ್ತಿಯ ಚಕ್ರ ಬಲಿಷ್ಠವಾಗುತ್ತವೆ. ಮಂಗಳ ದೇವತೆಯ ಅರ್ಚನೆಯಾಗಿ ತಂಪಾದ ನೀರಿನಿಂದ ಶಿವನ ಅಭಿಷೇಕ ಮಾಡುವುದರಿಂದ ದೈಹಿಕ ಶಕ್ತಿ, ಉತ್ಸಾಹ ಮತ್ತು ಧೈರ್ಯ ಹೆಚ್ಚುತ್ತದೆ. ಮಂಗಳವಾರದಂದು ಕೆಂಪು ಬಟ್ಟೆ ಧರಿಸುವುದು ಅಥವಾ ಹನುಮಂತ ದೇವರನ್ನು ಆರಾಧಿಸುವುದು ಬಹು ಫಲಪ್ರದ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಶನ, ಸೌಂದರ್ಯ ಮತ್ತು ಸಂತುಷ್ಟಿಯ ಸಂಕೇತ. ಇಂದು ಈ ಸಂಖ್ಯೆಯು ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರಗಳಿಗೆ ಪೂರಕವಾಗಬಲ್ಲದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣದಿಂದ ಉತ್ಸಾಹ, ಕ್ರಿಯಾಶೀಲತೆ, ಧೈರ್ಯ ಮತ್ತು ಶಕ್ತಿಯ ಪ್ರವಾಹ. ಇಂದು ಈ ಬಣ್ಣದ ಬಳಕೆಯಿಂದ ನೀವು ಚುರುಕುತನ, ದೃಢ ನಿಲುವು ಪಡೆಯಬಹುದು. ಶುಭ ಸಮಯ ಮಧ್ಯಾಹ್ನ 1:50 ರಿಂದ ಸಂಜೆ ಮಧ್ಯರಾತ್ರಿ 3:15. ಈ ಸಮಯದಲ್ಲಿ ವ್ಯವಹಾರ, ಸಂವಾದ, ಪ್ರಾರ್ಥನೆ ಅಥವಾ ಪ್ರಣಾಳಿಕೆ ರೂಪಿಸುವ ಕಾರ್ಯಗಳು ಉತ್ತಮವಾಗಿ ನಡೆಯುತ್ತವೆ. ಮನಸ್ಸು ಗಾಢವಾಗಿರುತ್ತದೆ. ಸಮಾಲೋಚನೆಗಳಿಗೆ ಅನುಕೂಲ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಂಗಳವಾರವಾಗಿರುವ ಈ ದಿನವನ್ನು ನಿಮ್ಮ ಆಂತರಿಕ ಶಕ್ತಿ, ತೀವ್ರ ಮನೋಯೋಗ ಹಾಗೂ ಗುರಿಪಟ್ಟಣೆಯೊಂದಿಗೆ ಬಳಸಿದರೆ ಉತ್ತಮ ಫಲಿತಾಂಶ ಪಡೆಯಲು ಅವಕಾಶವಿದೆ. ಮಂಗಳ ಗ್ರಹದ ಪ್ರಭಾವದಿಂದ ನೀವು ಸ್ಪಷ್ಟವಾದ ದೃಷ್ಟಿಕೋನ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯಗಳಲ್ಲಿ ಮುನ್ನಡೆಯಬಹುದು. ಇಂದು ಕೆಲವೆಡೆ ತುಸು ಉದ್ವಿಗ್ನತೆ, ಆದರೆ ಹೆಚ್ಚು ಸಮಯದಲ್ಲ, ಉತ್ಸಾಹ ಹಾಗೂ ಶಕ್ತಿ ದಾಟಿ ಮುಂದೆ ಸಾಗುವ ದಿನ. ಇಂದಿನ ದಿನವು ಆರ್ಥಿಕ ಲೆಕ್ಕಾಚಾರ, ಶ್ರಮದ ಫಲ ಮತ್ತು ಕಾರ್ಯದ ವೇಗಕ್ಕೆ ಒತ್ತು ನೀಡುತ್ತದೆ. ನಿಮ್ಮ ಸಿದ್ಧತೆ, ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯುತ ನಡವಳಿಕೆ ಇವೆಲ್ಲವೂ ನಿಮಗೆ ಇಂದು ಬೆಂಬಲ ನೀಡಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಗುರಿಮುಖಿ ಚಟುವಟಿಕೆಗಳು ಫಲಕಾರಿಯಾಗಬಹುದು. ಹಿರಿಯರಿಂದ ನೇರವಾದ ಅಭಿಪ್ರಾಯಗಳು ಬರುತ್ತವೆ. ಅಲ್ಲಿ ಆತ್ಮ ಪರಿಶೀಲನೆ ನಡೆಸಿ ಬೆಳೆವ ಮಾರ್ಗವನ್ನು ನಿರ್ಧರಿಸಬೇಕು. ಒಂದಷ್ಟು ಒತ್ತಡದ ನಡುವೆಯೂ ನಿಮ್ಮ ತಂತ್ರಜ್ಞಾನ, ಕಾರ್ಯಕ್ಷಮತೆ ಮತ್ತು ಸಮಯ ನಿರ್ವಹಣೆಯಿಂದ ಮೇಲ್ಪಡಬಹುದು. ವೃತ್ತಿಯ ಬೆಳವಣಿಗೆ ಬಗ್ಗೆ ಯೋಚಿಸುತ್ತಿರುವವರು ಹೊಸ ಕೋರ್ಸ್ ಅಥವಾ ಶಿಕ್ಷಣದ ಬಗ್ಗೆ ಯೋಜನೆ ಹಾಕಿಕೊಳ್ಳಬಹುದು. ಉದ್ಯೋಗ ಬದಲಾವಣೆಗಳಿಗೆ ಇಂದಿನ ದಿನ ಪ್ರಾರಂಭಿಕ ತಯಾರಿ ಮಾಡುವಂತಿದೆ. ಹೊಸ ಮಾರ್ಗಗಳನ್ನು ಆಲೋಚಿಸಲು ಅನುಕೂಲ. ಉದ್ಯಮಿಗಳಿಗಿದು ಬಂಡವಾಳ ಹೂಡಿಕೆಗೆ ವಿಶ್ಲೇಷಣೆಯ ದಿನ. ಗ್ರಾಹಕರೊಂದಿಗೆ ಸಮಾಲೋಚನೆ, ಹೊಸ ವ್ಯವಹಾರ ಪ್ಯಾಕೇಜುಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಬಹುದು. ಆದಾಯ ವರ್ಧನೆಯ ಹೊಸ ಮಾರ್ಗಗಳು ಕಾಣಿಸಬಹುದು. ಆದರೆ ಋಣದ ಮೇಲೆ ನಿರ್ಭರವಾಗಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸುಧಾರಣೆಯ ಲಕ್ಷಣಗಳು ಗೋಚರಿಸುತ್ತವೆ. ಅತಿ ತಕ್ಷಣ ಲಾಭದ ನಿರೀಕ್ಷೆ ಇಲ್ಲದಿದ್ದರೂ ಧೈರ್ಯದಿಂದ ಹೂಡಿಕೆ ಮಾಡಬಹುದಾದ ದಿನ. ಹಳೆಯ ಸಾಲಗಳನ್ನು ವಾಪಸ್ ಪಡೆಯಲು ಪ್ರಯತ್ನಿಸಿ, ಪ್ರಯತ್ನಗಳು ಫಲ ನೀಡಬಹುದು. ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಯೋಜಿತ ಖರ್ಚುಗಳು ನಿಮಗೆ ಭದ್ರತೆಯ ಭಾವನೆ ನೀಡುತ್ತವೆ. ಖಾಸಗಿ ಬಿಲ್ಲುಗಳು ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಬರುವ ಸಾಧ್ಯತೆ ಇರುವುದರಿಂದ ಆರ್ಥಿಕ ನಿರ್ವಹಣೆಯಲ್ಲಿ ಜವಾಬ್ದಾರಿಯುತ ನಡೆಯಬೇಕಾದದ್ದು. ಕೆಲವರಿಗೆ ಬ್ಯಾಂಕಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಿಸಿದ ವಿಚಾರಗಳ ನಿರ್ಧಾರ ತೆಗೆದುಕೊಳ್ಳುವ ದಿನವದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನದ ಮುಖ್ಯ ಗಮನ ಶಕ್ತಿಯ ನಿರ್ವಹಣೆ. ತಲೆನೋವು, ದೇಹದ ಜಡತ್ವ ಅಥವಾ ದೀರ್ಘ ಸಮಯ ಕಂಪ್ಯೂಟರ್ ಬಳಕೆಯಿಂದ ಉಂಟಾಗುವ ದೃಷ್ಟಿ ಸಂಬಂಧಿತ ಸಮಸ್ಯೆಗಳಿದ್ದರೆ ವಿಶ್ರಾಂತಿ ಅವಶ್ಯ. ಮಧ್ಯಾಹ್ನದ ಹೊತ್ತಿನಲ್ಲಿ ಜೀರ್ಣಕ್ರಿಯೆಯ ಸಮಸ್ಯೆಗಳು, ನೀರಿನ ಕೊರತೆ ಅಥವಾ ಆಹಾರ ನಿಯಮ ಉಲ್ಲಂಘನೆಯಿಂದ ತೊಂದರೆ ಉಂಟಾಗಬಹುದು. ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ, ಸಮಯಕ್ಕೆ ಸರಿಯಾಗಿ ಹಾಲು ಅಥವಾ ಹಸಿರು ತರಕಾರಿ ಸೇವಿಸಿ. ಶ್ವಾಸದ ವ್ಯಾಯಾಮಗಳು ಮತ್ತು ಮನಃಶಾಂತಿಯ ಯೋಗಗಳಿಂದ ಉತ್ತಮ ಪರಿಣಾಮಗಳು ದೊರೆಯುತ್ತವೆ. ಸೂರ್ಯನಮನ ಅಥವಾ ಪ್ರಾಣಾಯಾಮ ಅಭ್ಯಾಸದ ಆರಂಭಕ್ಕೆ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ
ನಿಮ್ಮ ಮಾತುಗಳಿಂದ ಒಬ್ಬರ ಮನಸ್ಸನ್ನು ಗೆಲ್ಲಬಹುದು ಅಥವಾ ತಪ್ಪಾಗಿ ಭಾವನೆ ಉಂಟು ಮಾಡಬಹುದು. ಆದ್ದರಿಂದ ಮಾತಿನಲ್ಲಿ ಸೌಮ್ಯತೆ ಹಾಗೂ ಸ್ಪಷ್ಟತೆ ಅಗತ್ಯ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಉಂಟಾಗಬಹುದು. ಅವರ ಜೊತೆ ಸಮಯ ಕಳೆಯಿರಿ. ಸಂಗಾತಿಯೊಂದಿಗೆ ಮನದಾಳದ ಮಾತುಕತೆ, ಭವಿಷ್ಯದ ಯೋಜನೆಗಳ ಚರ್ಚೆ ಇವೆಲ್ಲ ಇಂದು ಹೆಚ್ಚು ಫಲಕಾರಿ. ಪ್ರೀತಿಯ ಪರಿಕರವಾಗಿ ಸಣ್ಣ ಉಡುಗೊರೆ ಅಥವಾ ನಗುಮುಖದ ಸನ್ನಿಹಿತತೆಯು ಸಂಬಂಧದ ಬಲವನ್ನು ಹೆಚ್ಚಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ದಿನಚರಿಯ ಬಗ್ಗೆ ಮಾರ್ಗದರ್ಶನ ನೀಡಬೇಕಾದ ದಿನ. ಪೋಷಕರ ಸಲಹೆಗೆ ಗೌರವ ನೀಡಿದರೆ ಮನೆಯ ಶಾಂತಿ ಕಾಯಲಾಗುತ್ತದೆ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಮಂಗಳ ಗ್ರಹದ ಶಕ್ತಿ, ಕಾರ್ಯತತ್ಪರತೆ, ಶೌರ್ಯ ಹಾಗೂ ಶಕ್ತಿ ಪ್ರತೀಕ. ಈ ಶಕ್ತಿಯ ಶುದ್ಧೀಕರಣಕ್ಕೆ ಹಾಗೂ ಸದ್ಗುಣ ಬೆಳವಣಿಗೆಗಾಗಿ ಇಂದಿನ ದಿನ ಆಧ್ಯಾತ್ಮದಲ್ಲಿ ತೊಡಗಿದರೆ ಅತ್ಯಂತ ಶ್ರೇಷ್ಠ ಫಲ ದೊರೆಯಬಹುದು. ಓಂ ಅಂ ಅನಾರಕಾಯ ನಮಃ ಎಂಬ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸಿ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಅರಿಶಿಣ ನೀರಿನಿಂದ ಮಂಗಳನ ಅಭಿಷೇಕ ಮಾಡಿ. ಹುಣಸೆ ಹಣ್ಣು ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿದರೆ ದೋಷ ನಿವಾರಣೆಯಾಗಬಹುದು. ಕೆಂಪು ಬಣ್ಣದ ಹೂವುಗಳು ಅಥವಾ ವಸ್ತುಗಳನ್ನು ಮಂಗಳನಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳನ ಶಕ್ತಿಯ ಪ್ರತೀಕ. ಧೈರ್ಯ, ಸ್ಪಷ್ಟತೆ, ಕಾರ್ಯದ ತೀವ್ರತೆ ಇವೆಲ್ಲದರ ಸಂಕೇತ. ಇದನ್ನು ಇಂದು ಹೆಚ್ಚು ಕೆಲಸಗಳಲ್ಲಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಕೆಂಪು. ಇದು ಉತ್ಸಾಹ, ಶಕ್ತಿ ಮತ್ತು ಸ್ಪಷ್ಟ ಸಂಕಲ್ಪದ ಬಣ್ಣ. ಕೆಂಪು ಬಣ್ಣದ ಉಡುಗೆ ಧರಿಸಿದರೆ ಶಕ್ತಿಯ ತೀವ್ರತೆ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅಥವಾ ಕಾರ್ಯಾರಂಭಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ದೇವತಾ ಅರ್ಚನೆಗೂ ಇದು ಶ್ರೇಷ್ಠ ಸಮಯ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಶಕ್ತಿಯೊಂದಿಗೆ ತಮ್ಮ ದಿನವನ್ನು ಆರಂಭಿಸುವರು. ಗ್ರಹಸ್ಥಿತಿಗಳು ಹೊಸ ತಾಳಮೇಳಕ್ಕೆ ದಾರಿ ಮಾಡಿಕೊಡುತ್ತವೆ. ನಿಮ್ಮಲ್ಲಿ ಉರಿಯುವ ಉತ್ಸಾಹ ಹಾಗೂ ಆಶಯಗಳನ್ನು ಈಡೇರಿಸಲು ಇಂದು ಉತ್ತಮ ದಿನವಾಗಿದೆ. ಕೆಲವೆಡೆ ನಿರ್ಣಯಾತ್ಮಕ ನಡೆ ಅಗತ್ಯವಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯ ಇವೆರಡೂ ಸಮಾನ ಪ್ರಮಾಣದಲ್ಲಿ ಇಂದು ಕೆಲಸ ಮಾಡುತ್ತವೆ. ನಿಮ್ಮ ಯೋಜನೆಗಳು ಬದಲಾಗುವ ಸಾಧ್ಯತೆಗಳಿವೆ, ಆದರೆ ಅವು ಉತ್ತಮ ಬದಲಾವಣೆಗಳಾಗಬಹುದು. ಇಂದಿನ ದಿನದಲ್ಲಿನ ಸಂದರ್ಭಗಳು ನಿಮ್ಮಲ್ಲಿ ಆತ್ಮವಿಶ್ವಾಸದ ಪರೀಕ್ಷೆ ಮಾಡುವ ಯೋಗವಿದೆ. ನಿಮ್ಮ ನೈತಿಕತೆ ಮತ್ತು ಧಾರ್ಮಿಕ ಚಿಂತನೆಯಲ್ಲಿ ಬಲವರ್ಧನೆ ಸಾಧ್ಯ. ದಿನದ ಆರಂಭದಲ್ಲೇ ದೇವತಾರಾಧನೆ ಅಥವಾ ಪೂಜೆಯಲ್ಲಿ ಭಾಗವಹಿಸುವುದು ಇಂದಿನ ದಿನದ ಸಾಮರಸ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಶಕ್ತಿಯು ಉತ್ಸಾಹ ಮತ್ತು ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಚುರುಕು, ವೇಗ ಮತ್ತು ಸ್ಪಷ್ಟತೆಯ ಅಗತ್ಯವಿದೆ. ಕೆಲವರಿಗೆ ಇವತ್ತು ಕಾರ್ಯದ ಹೊರತಾಗಿ ನಿರ್ವಹಣಾ ಹೊಣೆಗಾರಿಕೆಗಳು ಸಿಕ್ಕಬಹುದು. ಇದು ನಿಮ್ಮ ಮೇಲ್ವಿಚಾರಣಾ ಶಕ್ತಿಯ ಪರೀಕ್ಷೆ. ಬದಲಾವಣೆ, ವರ್ಗಾವಣೆ ಅಥವಾ ಹೊಸ ಯೋಜನೆಗಳಲ್ಲಿ ಶ್ರಮ ಪಡುವ ಅಗತ್ಯವಿದೆ. ನಿಮ್ಮ ಕಾರ್ಯತತ್ವ, ನಿರ್ಧಾರಗಳು ಮತ್ತು ಕಾರ್ಯಪಟುತೆಗೆ ಮೆಚ್ಚುಗೆ ಸಿಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದ ನಡವಳಿಕೆಯಿಂದ ಉತ್ತಮ ಗುಣಮಟ್ಟದ ಪೂರೈಕೆ ಸಾಧ್ಯವಾಗುತ್ತದೆ. ತಕ್ಷಣದ ತೀರ್ಮಾನ ತೆಗೆದುಕೊಳ್ಳುವಾಗ ತಾಳ್ಮೆ ಇರಲಿ. ಪ್ರಯೋಜನಗಳ ಜೊತೆಗೆ ಜವಾಬ್ದಾರಿಗಳು ಬರುತ್ತವೆ. ವ್ಯಾಪಾರಿಗಳಿಗೆ ಇಂದಿನ ದಿನ ಉತ್ತಮವಾದ ಲಾಭದ ಯೋಗವಿದೆ. ಮಾರುಕಟ್ಟೆಯ ಚಲನೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಹೊಸ ವ್ಯಾಪಾರ ಸಂಬಂಧಗಳು ಶುರುವಾಗಬಹುದಾದ ಸಂದರ್ಭವಿದೆ, ಆದರೆ ಸೂಕ್ತ ಪರಿಶೀಲನೆಯ ನಂತರವೇ ಒಪ್ಪಂದ ಮಾಡಿಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಸದೃಢತೆಯ ಸೂಚನೆಗಳನ್ನು ನೀಡುತ್ತದೆ. ಪಾವತಿಗಳು ಅಥವಾ ಹಳೆಯ ಬಾಕಿಗಳ ವಾಪಸಿ ಸಾಧ್ಯ. ಆದಾಯದ ಹೊಸ ಮಾರ್ಗಗಳು ಉದಯಿಸಬಹುದು. ಹೂಡಿಕೆ ಮಾಡಿದ ಕೆಲವೆಡೆ ಲಾಭದ ಸೂಚನೆಗಳಿವೆ. ಹಣ ಸಂಗ್ರಹ ಮತ್ತು ಉಳಿತಾಯದ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗಬಹುದು. ಸುದ್ದಿಗೋಷ್ಠಿ ಅಥವಾ ಹಣಕಾಸು ಸಂಬಂಧಿತ ಸಭೆಯಲ್ಲಿ ಭಾಗವಹಿಸುವ ಅವಕಾಶವಿದೆ. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಹೊಸ ಸಾಲ, ಬಂಡವಾಳ ಹೂಡಿಕೆಗೆ ಸ್ವಲ್ಪ ಸಮಯ ಕಾಯುವುದು ಉತ್ತಮ. ಭದ್ರತಾ ಹೂಡಿಕೆಗಳು, ನಿರ್ದಿಷ್ಟ ಉಳಿತಾಯ ಯೋಜನೆಗಳಿಗೆ ಪ್ರಾಧಾನ್ಯ ನೀಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆ ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಹೊಸ ಚೇತನದ ಅನುಭವವಿದೆ. ದಿನದ ಆರಂಭದಿಂದಲೇ ಶಕ್ತಿಯ ಹೆಚ್ಚಳ, ಮನಃಶಾಂತಿ ಮತ್ತು ಸಮಾಧಾನ ಇರಬಹುದು. ಕೆಲವರಿಗೆ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆಯಾಸ ಕಡಿಮೆ ಮಾಡಿಕೊಳ್ಳಿ. ಹೈಡ್ರೇಷನ್, ಹಸಿವಿದ್ದಾಗ ಮಾತ್ರ ಆಹಾರ ಸೇವನೆ, ಕಾಲಮಿತಿಯ ನಿದ್ರೆ ಇವುಗಳ ಪಾಲನೆಯಿಂದ ಉತ್ತಮ ಸ್ಥಿತಿಗೆ ಬರಬಹುದು. ಮಂಗಳವಾರದ ಮಂಗಳ ಪ್ರಭಾವದಿಂದ ಮೂಳೆ ನೋವು, ತಲೆನೋವು, ರಕ್ತದ ಒತ್ತಡ ಸಮಸ್ಯೆಗಳತ್ತ ಎಚ್ಚರಿಕೆ ಇರಲಿ.
ಆರೋಗ್ಯದಲ್ಲಿ ಉತ್ತಮ ನಿರ್ವಹಣೆಗಾಗಿ ಯೋಗಾಭ್ಯಾಸ, ಲಘು ವ್ಯಾಯಾಮ ಶ್ರೇಷ್ಠ. ಧ್ಯಾನದಿಂದ ಶಾಂತಿ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಆತ್ಮೀಯತೆ, ಬೆಂಬಲ ಮತ್ತು ಅನುರಾಗವಿದೆ. ಬಂಧು ಬಳಗದಲ್ಲಿ ಬರುವ ಚಿಕ್ಕ ಪುಟ್ಟ ಕಲಹಗಳಿಗೆ ಶಾಂತವಾಗಿ ಸ್ಪಂದಿಸಿರಿ. ನಿಮ್ಮ ಮಾತುಗಳು ಶಕ್ತಿಯಂತಿರುವುದರಿಂದ ಅವುಗಳ ಬಳಕೆಯಲ್ಲಿ ಎಚ್ಚರಿಕೆ ಇರಲಿ. ವಿವಾಹಿತರಿಗೂ ಪ್ರೇಮಿಗಳಿಗೂ ಇದು ಸಹಕಾರ, ಪ್ರೀತಿಯ ದಿನ. ಭವಿಷ್ಯದ ಸಂಯೋಜನೆಗಳ ಬಗ್ಗೆ ಚರ್ಚಿಸಲು ಒಳ್ಳೆಯ ಸಮಯ. ಮಕ್ಕಳ ಶಿಕ್ಷಣ ಅಥವಾ ಪ್ರಗತಿ ಕುರಿತಾಗಿ ಸಂತೋಷದ ಸುದ್ದಿ ಬರಬಹುದು. ಪೋಷಕರ ಆರೋಗ್ಯದ ಕಡೆ ಗಮನವಿರಲಿ. ಕುಟುಂಬ ಸಮಾಲೋಚನೆಗಳಲ್ಲಿ ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ಸಿಗಬಹುದು. ಮನೆಯ ಆಂತರಿಕ ವಾತಾವರಣ ಸುಧಾರಣೆಗೆ ನಿಮ್ಮ ಶ್ರದ್ಧೆ ಮತ್ತು ಶ್ರಮ ಅಗತ್ಯ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ಮಂಗಳದ ಪ್ರಭಾವದಿಂದ ದೋಷ ಪರಿಹಾರಕ್ಕೆ ಓಂ ಅಂಜನಾಯ ನಮಃ ಎಂಬ ಮಂತ್ರವನ್ನು 35 ಅಥವಾ 57 ಬಾರಿ ಜಪಿಸಬಹುದು. ಮಂಗಳ ದೇವರಿಗೆ ಸಂಬಂಧಿಸಿದ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುವುದು ಶ್ರೇಷ್ಠ. ಹನುಮಾನ್ ಚಾಲಿಸಾ ಪಠಣದಿಂದ ಮಾನಸಿಕ ಶಕ್ತಿ ಹೆಚ್ಚುತ್ತದೆ. ಉಪ್ಪು ಅಥವಾ ಲಾಲು ಆಹಾರ ದಾನ ಮಾಡುವುದು ಫಲದಾಯಕ. ತಾಮ್ರ ಪಾತ್ರೆಯಲ್ಲಿ ನೀರು ನೀಡಿ ಮಂತ್ರ ಜಪ ಮಾಡುವುದರಿಂದ ಭಯ ನಿವಾರಣೆಯಾಗುತ್ತದೆ. ದೋಷ ಪರಿಹಾರಕ್ಕಾಗಿ ರಾತ್ರಿ ನಿದ್ರೆಗೆ ಮೊದಲು ಹನುಮಾನ್ಗೆ ಬಜರಂಗ ಬಾಣ ಪಠಣೆ ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳದ ಶಕ್ತಿಯ ಸಂಕೇತವಾಗಿದೆ. ಧೈರ್ಯ, ಸ್ಪಷ್ಟತೆ, ಕ್ರಿಯಾಶೀಲತೆ ಮತ್ತು ಬಲವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯು ನಿಮ್ಮ ಕಾರ್ಯಗಳಲ್ಲಿ ಗಂಭೀರ ಪ್ರಭಾವ ಬೀರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಮಂಗಳದ ಶಕ್ತಿ ಪ್ರತಿನಿಧಿಸುತ್ತದೆ. ಅದು ಧೈರ್ಯ, ಕ್ರಿಯಾ ಮತ್ತು ಉತ್ಸಾಹವನ್ನು ನೀಡುತ್ತದೆ. ಈ ಬಣ್ಣವನ್ನು ಉಡುಪಿನಲ್ಲಿ ಅಥವಾ ಅಲಂಕಾರದಲ್ಲಿ ಬಳಸುವುದು ಶ್ರೇಷ್ಠ. ಶುಭ ಸಮಯ ಬೆಳಿಗ್ಗೆ 11:50 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ಮುಖ್ಯ ಕಾರ್ಯ, ಪ್ರಾರ್ಥನೆ ಅಥವಾ ವ್ಯಾವಹಾರಿಕ ತೀರ್ಮಾನಗಳನ್ನು ಕೈಗೊಳ್ಳುವುದು ಶ್ರೇಷ್ಠ. ನಿಮ್ಮ ಶಕ್ತಿಯ ಮಟ್ಟ ಮತ್ತು ಗ್ರಹಾನುಕೂಲತೆ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ನಿರ್ಧಾರಾತ್ಮಕತೆ, ಕಾರ್ಯಕ್ಷಮತೆ ಹಾಗೂ ಉತ್ಕೃಷ್ಟ ಸಂವಹನ ಶಕ್ತಿಯ ಮೂಲಕ ದಿನವನ್ನು ಪ್ರಭಾವಶಾಲಿಯಾಗಿ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ನಿಮ್ಮ ಶಕ್ತಿ, ಉತ್ಸಾಹ ಹಾಗೂ ದಿಟ್ಟ ನಡೆ ಕೆಲಸಗಳಲ್ಲಿಯೂ ಮತ್ತು ವ್ಯಕ್ತಿತ್ವದಲ್ಲಿಯೂ ಸ್ಪಷ್ಟವಾಗಿ ತೋರುತ್ತದೆ. ಆರಂಭದಲ್ಲೇ ಸಣ್ಣ ಅಡೆತಡೆಗಳು ಕಾಡಬಹುದು, ಆದರೆ ಹತ್ತಿರದ ವ್ಯಕ್ತಿಗಳ ಸಹಕಾರದಿಂದ ದಿನದ 2ನೇ ಅರ್ಧದಲ್ಲಿ ದೃಢತೆ ಮತ್ತು ಸ್ಥಿರತೆಯೊಂದಿಗೆ ಕೆಲಸಗಳು ಸಾಗುತ್ತವೆ. ನಿಮ್ಮ ನಂಬಿಕೆಯು ಮತ್ತು ದೃಢ ಮನಸ್ಸು ಇವತ್ತಿನ ಯಶಸ್ಸಿಗೆ ಮುಖ್ಯ ಭಾಗವಾಗುತ್ತವೆ. ವೈಯಕ್ತಿಕ ಶಿಸ್ತಿನಿಂದ ದಿನಚರಿಯನ್ನು ಸರಿಹೊಂದಿಸಿಕೊಂಡು ಮುನ್ನಡೆಯುವವರಿಗೆ ಇಂದು ಹೆಚ್ಚಿನ ಸಮಾಧಾನ ಸಿಗಲಿದೆ. ನೆರೆಮನೆಯವರೊಂದಿಗೆ ಮಿತವಾಗಿ ಬಟ್ ಸ್ನೇಹಪೂರ್ಣವಾಗಿ ವ್ಯವಹರಿಸುವುದು ಸೂಕ್ತ. ಕಳವಳದ ವಿಚಾರಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಕಾರ್ಯಕ್ಷಮತೆ ಮತ್ತು ಸಮಯ ನಿರ್ವಹಣೆ ಮುಖ್ಯವಾಗಲಿದೆ. ಅಧಿಕಾರಿ ವರ್ಗದಿಂದ ಕೆಲಸದ ಹೊಸ ಯೋಜನೆಗಳು ಬರುವ ಸಾಧ್ಯತೆಗಳಿವೆ. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಬದ್ಧತೆಯ ಬಗ್ಗೆ ಗಮನ ಹರಿಸುವ ಸಮಯವಿದು. ಆದ್ದರಿಂದ ನಿಮ್ಮ ಶ್ರದ್ಧೆ, ಶಿಸ್ತಿಗೆ ಶ್ಲಾಘನೆ ಸಿಗಬಹುದು. ಪ್ರಾಜೆಕ್ಟ್ ಪೂರ್ಣಗೊಳಿಸುವುದು, ಸಭೆಗಳಲ್ಲಿ ಸ್ಪಷ್ಟ ಅಭಿಪ್ರಾಯ ನೀಡುವುದು ಮತ್ತು ಡೆಡ್ಲೈನ್ಗಳಿಗೆ ಕಟ್ಟುನಿಟ್ಟಾಗಿ ಕೆಲಸ ಮಾಡುವುದರಿಂದ ಪ್ರಗತಿ ಸಾಧ್ಯ. ಹೊಸ ಉನ್ನತಿ ಅಥವಾ ಹೊಣೆಗಾರಿಕೆಯ ಪ್ರಸ್ತಾವನೆಗಳು ಬರುವ ಸಾಧ್ಯತೆಗಳಿವೆ. ಉದ್ಯಮಿಗಳನ್ನು ಹಿತಕರ ವ್ಯವಹಾರ ಚರ್ಚೆಗಳು ನಿರೀಕ್ಷಿಸುತ್ತಿವೆ. ಪ್ರಮುಖ ವಹಿವಾಟುಗಳು ಮುಕ್ತಾಯವಾಗಬಹುದಾದ ಸಮಯ. ಆದರೆ ಹೊಸ ಡೀಲ್ಗಳಲ್ಲಿ ಹಣಕಾಸು ನಿಟ್ಟಿನಲ್ಲಿ ಹೆಚ್ಚಿನ ಎಚ್ಚರಿಕೆ ತಾಳಬೇಕು. ತಂತ್ರಜ್ಞಾನ ಕ್ಷೇತ್ರ, ತಾಂತ್ರಿಕ ವಿಭಾಗ ಅಥವಾ ಲಾಜಿಸ್ಟಿಕ್ಸ್ ವ್ಯವಹಾರ ನಡೆಸುವವರಿಗೆ ಇಂದು ಹೊಸ ವ್ಯವಹಾರ ಆಫರ್ಗಳು ಬರುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ಜವಾಬ್ದಾರಿ, ಪರಿಶೀಲನೆ ಹಾಗೂ ಖರ್ಚಿನಲ್ಲಿ ನಿಯಂತ್ರಣ ಮುಖ್ಯ. ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಕೊಡುಗೆ, ದಾನ ನಡೆಯಬಹುದು. ಆದರೆ ದೈನಂದಿನ ಖರ್ಚುಗಳ ವ್ಯವಹಾರದಲ್ಲಿ ಹೆಚ್ಚು ಮಿತವ್ಯಯ ಆಚರಿಸಿ. ಹಳೆಯ ಸಾಲ ಪಾವತಿ, ಬ್ಯಾಂಕ್ ಲೆಕ್ಕ ಪರಿಶೀಲನೆ, ಷೇರು ಮಾರುಕಟ್ಟೆ ಹಾಗೂ ಅಲ್ಟರ್ನೇಟಿವ್ ಹೂಡಿಕೆಗಳ ಕುರಿತಾಗಿ ನಿರ್ಧಾರ ಕೈಗೊಳ್ಳಲು ಸರಿಯಾದ ಸಮಯವಲ್ಲ. ಧೈರ್ಯದಿಂದ ಬಂಡವಾಳ ಹೂಡಿಕೆ ಮಾಡುವ ಮೊದಲು ಶ್ರೇಷ್ಠ ಸಲಹೆ ಪಡೆಯುವುದು ಅನಿವಾರ್ಯ. ವ್ಯಾವಹಾರಿಕ ಸಂಬಂಧಗಳಲ್ಲಿ ಹಣಕಾಸು ಲೆಕ್ಕಗಳನ್ನು ತಡೆಯದೆ ನಿರ್ವಹಿಸಿದರೆ ಮುಂದೆ ಲಾಭದ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ದೈಹಿಕ ಚುರುಕಿನಿಂದ ಕೂಡಿರಬಹುದು. ಆದ್ದರಿಂದ ಹೆಚ್ಚಿನ ಶ್ರಮದ ಕಾರ್ಯಗಳಿಂದ ಬಳಲುವ ಸಾಧ್ಯತೆ ಇದೆ. ಕುತ್ತಿಗೆ, ಪಿಠು, ಮೈಕೈ ನೋವುಗಳಿಂದ ಕೆಲವು ಮಕರ ರಾಶಿಯವರು ನರಳಬಹುದು. ಯೋಗ, ನಿಯಮಿತ ವಿಶ್ರಾಂತಿ, ಸರಿಯಾದ ಹಸಿವಿನ ನಿಯಂತ್ರಣ ಮೂಲಕ ಆರೋಗ್ಯ ಕಾಯ್ದುಕೊಳ್ಳುವುದು ಮುಖ್ಯ.
ತೀವ್ರವಾದ ಆಹಾರ ಅಥವಾ ಎಣ್ಣೆಯುಳ್ಳ ತಿಂಡಿಗಳಿಂದ ದೂರವಿರಿ. ಹಸಿವಿಲ್ಲದಿದ್ದರೂ ತಿನ್ನುವ ಅಭ್ಯಾಸ ನಿವಾರಿಸಿ. ಬಿಸಿಲಿನಲ್ಲಿ ಹೆಚ್ಚು ಸಮಯ ಉಳಿಯದಿರಿ. ಹಸಿರು ತರಕಾರಿಗಳ ಸೇವನೆಯು ಶಕ್ತಿಯನ್ನು, ಪಾಚನ ಶಕ್ತಿಯನ್ನು ಸುಧಾರಿಸುತ್ತದೆ. ಮಾನಸಿಕ ಒತ್ತಡ ನಿವಾರಣೆಗೆ ಸಂಜೆ ಕಾಲದಲ್ಲಿ ಧ್ಯಾನ ಅಥವಾ ಪ್ರಾರ್ಥನೆ ಅವಶ್ಯ. ತಾಂತ್ರಿಕ ತೊಂದರೆ ಅಥವಾ ಅಧಿಕ ಶ್ರಮದಿಂದ ಮೂಡುವ ಹತಾಶೆ, ಇವುಗಳಿಂದ ದೂರವಿರುವ ಯತ್ನವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಮಿತವಚನ ಮತ್ತು ಸಹಾನುಭೂತಿತನದ ಅಗತ್ಯವಿದೆ. ಎಂಥ ವಿಚಾರವಿದ್ದರೂ ಶಾಂತವಾಗಿ, ಸಮರ್ಥವಾಗಿ ಹೇಳಿದರೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ನೀಡುವುದು ಮುಖ್ಯ. ಸಂಬಂಧಗಳ ಗಾಢತೆಗೆ ಸಹಕಾರ ನೀಡುವ ಸಂವಾದ ನಡೆಯಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಅಭಿಪ್ರಾಯ ವ್ಯತ್ಯಾಸ ಸಂಭವಿಸಬಹುದು. ಆದರೆ ಇದರ ಪರಿಹಾರವನ್ನು ನಿಮಗೆ ತಿಳಿದಂತೆ ಪ್ರಾಮಾಣಿಕ ಸಂಭಾಷಣೆಯ ಮೂಲಕ ತೆಗೆದುಕೊಳ್ಳುವುದು ಶ್ರೇಷ್ಠ. ಒಟ್ಟಾಗಿ ಸಮಯ ಕಳೆಯುವ ಯೋಜನೆಗಳು ಇಂದು ಫಲಕಾರಿಯಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ದಿನವಿದು. ಪೋಷಕರಿಗೆ ವಿಶೇಷವಾಗಿ ಇಂದು ತಾಳ್ಮೆಯಿಂದ ಅವರ ವಿಚಾರಗಳಿಗೆ ಸ್ಪಂದಿಸುವ ಯೋಗವಿದೆ. ಮನೆಯಲ್ಲಿನ ಸಣ್ಣ ಸಣ್ಣ ವಿಷಯಗಳು ಗಂಭೀರ ಭಾವನೆಯಿಂದ ಚರ್ಚೆಗೆ ಕಾರಣವಾಗಬಹುದು. ಆದ್ದರಿಂದ ಸಾಮರಸ್ಯ ಪಾಲಿಸುವುದು ಅಗತ್ಯ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಧೈರ್ಯ, ಚುರುಕು, ಪ್ರಭಾವಶಾಲಿ ನಿರ್ಧಾರ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಆದರೆ ಅದೇ ಶಕ್ತಿಯು ಕೋಪ ಅಥವಾ ಹಠದ ರೂಪದಲ್ಲೂ ಕಾಣಿಸಿಕೊಳ್ಳಬಹುದು. ಹಾಗಾಗಿ ಆಧ್ಯಾತ್ಮದಲ್ಲಿ ಶಮನ ಯೋಗ್ಯ. ಮಂಗಳ ದೇವತೆಯನ್ನು ಪ್ರಸನ್ನಗೊಳಿಸಲು ಕೆಂಪು ಹೂವು, ಕೆಂಪು ಬಟ್ಟೆ, ಕೆಂಪು ಹಣ್ಣುಗಳೊಂದಿಗೆ ಮಂಗಳ ಜಪ, ದಾನ ಅಥವಾ ಓಂ ಅಂ ಅಂ ಮಂಗಳಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಅಶಕ್ತರಿಗೆ ಉಪ್ಪು, ಬೇಳೆ ಅಥವಾ ನೀರು ದಾನ ಮಾಡುವುದು ಶುಭಕಾರಕ. ಮಂಗಳ ದೋಷ ಶಮನಕ್ಕಾಗಿ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ. ಅದೃಷ್ಟದ ಸಂಖ್ಯೆ 9. ಇದು ಮಂಗಳ ಗ್ರಹವನ್ನು ಸೂಚಿಸುವ ಸಂಕೇತ, ಧೈರ್ಯ, ಶಕ್ತಿ ಮತ್ತು ಯಶಸ್ಸಿನ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿದರೆ ನಿಮ್ಮ ಕಾರ್ಯಗಳಲ್ಲಿ ಸ್ಪಷ್ಟತೆ ಹಾಗೂ ಬಲ ಸಿಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಮಂಗಳದ ಶಕ್ತಿಯ ಪ್ರತೀಕ. ಇಂದು ಈ ಬಣ್ಣವನ್ನು ಧರಿಸಿದರೆ ನಿಮ್ಮ ಧೈರ್ಯ, ಉತ್ಸಾಹ ಹಾಗೂ ಉತ್ಸುಕತೆ ಮೆರೆದೀತು. ಕೆಲವರಿಗೆ ಈ ಬಣ್ಣದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯವು ಶಕ್ತಿಯ, ಚುರುಕಿನ ಮತ್ತು ನಿರ್ಧಾರಾತ್ಮಕತೆಯ ಸ್ಥಿತಿಯಾಗಿದೆ. ಈ ವೇಳೆ ಕಾರ್ಯಾರಂಭ, ಪ್ರಯತ್ನ ಅಥವಾ ದೇವತಾ ಪ್ರಾರ್ಥನೆ ಯಶಸ್ಸು ನೀಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ವಿಕಾಸಾತ್ಮಕ ದೃಷ್ಟಿಕೋನದಿಂದ ನೂತನ ಯೋಜನೆಗಳಿಗೆ ಆರಂಭ ನೀಡಬಹುದಾದ ದಿನ. ಮಂಗಳವಾರದ ತೇಜೋಮಯ ಶಕ್ತಿ ನಿಮ್ಮ ಚುರುಕಿನ ಮಟ್ಟವನ್ನು ಹೆಚ್ಚಿಸಬಹುದು. ಇಂದು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು. ಶಕ್ತಿಯ ಅತಿರೇಕದಿಂದ ತೀವ್ರವಾಗಿ ಪ್ರತಿಕ್ರಿಯೆ ನೀಡುವುದು ತಪ್ಪು ಪರಿಣಾಮವನ್ನು ತರಬಲ್ಲದು. ಒಳಮಾತು ಕೇಳುವ ಶಕ್ತಿ, ಗಮನ, ಏಕಾಗ್ರತೆ ಇವುಗಳಿಂದ ಸಾಧನೆ ಸಾಧ್ಯವಾಗುತ್ತದೆ. ಇನ್ನು ಯಾವುದೇ ಗಂಭೀರ ನಿರ್ಧಾರ ಕೈಗೊಳ್ಳುವುದಾದರೆ ಹಿರಿಯರ ಸಲಹೆ ಪಡೆದು ಮುಂದೆ ಹೋಗುವುದು ಉತ್ತಮ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಯಶಸ್ಸಿಗೆ ದಾರಿ ಮಾಡುತ್ತದೆ. ಕೆಲವರು ಸಾಮಾಜಿಕ ತಾಣಗಳ ಮೂಲಕ ಪ್ರಭಾವ ಬೀರುವ ಅವಕಾಶಗಳನ್ನು ಹೊಂದಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಚುರುಕಿನ ಹೋರಾಟ ಉತ್ತಮವಾಗಿ ಗಮನ ಸೆಳೆಯಲಿದೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯಬಹುದು. ಕೆಲವರಿಗೆ ಪ್ರೆಸೆಂಟೇಷನ್, ವರದಿ ಸಲ್ಲಿಕೆ ಅಥವಾ ತಂಡದ ನೇತೃತ್ವದಂತಹ ಹೊಣೆಗಾರಿಕೆಗಳು ಬರಬಹುದು. ಈ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸಿದರೆ ಉತ್ತರ ವಿಭಾಗದ ಮೇಲೆ ಉತ್ತಮ ಮುದ್ರೆಯಾಗಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರು ಇಂದಿನ ದಿನ ಸಂಭಾಷಣೆಗಳಿಗೆ ಮತ್ತು ಅರ್ಜಿಗಳಿಗೆ ಉತ್ತಮ. ತಂತ್ರಜ್ಞಾನ ಕ್ಷೇತ್ರ, ಎಂಜಿನಿಯರಿಂಗ್ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಉತ್ತಮ ಅವಕಾಶಗಳ ಯೋಗವಿದೆ. ಬಹುಪಾಲು ಕೆಲಸಗಳಲ್ಲಿ ಒತ್ತಡ ಹೆಚ್ಚಿರುವುದರಿಂದ ಸಮಯ ನಿರ್ವಹಣೆಯು ಪ್ರಮುಖ. ಉದ್ಯಮಿಗಳಿಗಾಗಿ ಹೊಸ ಸಹಯೋಗದ ಚಿಂತನೆ, ಹೊಸ ಮಾರ್ಗದರ್ಶನದ ಯೋಜನೆ ಅಥವಾ ಗ್ರಾಹಕರಿಗೆ ವಿಶೇಷ ತ್ವರಿತ ಸೇವೆ ನೀಡಲು ಯೋಜನೆ ರೂಪಿಸುವ ದಿನ. ನವೀನ ತಂತ್ರಜ್ಞಾನವನ್ನು ಅಳವಡಿಸುವ ಬಗ್ಗೆ ಯೋಚನೆ ಶುರುವಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಹಣಕಾಸಿನಲ್ಲಿ ಸ್ಥಿರತೆ ಉಳಿಸಿಕೊಳ್ಳುವ ಯತ್ನ ಅಗತ್ಯವಿದೆ. ಒಟ್ಟಾರೆ ಲಾಭದ ಯೋಗವಿದ್ದರೂ ಅಹಿತದ ಖರ್ಚುಗಳು ನಿರೀಕ್ಷೆಯಲ್ಲದೆ ಆಗಬಹುದೆಂಬ ಲಕ್ಷಣವಿದೆ. ಮುಖ್ಯವಾಗಿ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ವಾಹನ ಸಂಬಂಧಿತ ವೆಚ್ಚಗಳು ಬರಬಹುದು. ಹಳೆಯ ಬಾಕಿ ಹಣದ ವಿಷಯದಲ್ಲಿ ನಿರ್ಣಾಯಕ ಬೆಳವಣಿಗೆ ಕಂಡುಬರಬಹುದು. ಯಾರಿಗಾದರೂ ಸಾಲ ಕೊಡುವ ಅಗತ್ಯವಿದ್ದರೆ ಖಚಿತ ದಾಖಲೆ ಇಟ್ಟುಕೊಳ್ಳಿ. ನಾಣ್ಯ ಮಾರುಕಟ್ಟೆ ಅಥವಾ ಕ್ರಿಪ್ಟೋ ಹೂಡಿಕೆಗಳಿಂದ ದೂರವಿರುವುದು ಶ್ರೇಷ್ಠ.
ಪರಂಪರೆಯಿಂದ ಬಂದಿರುವ ಆಸ್ತಿ ಅಥವಾ ಕುಟುಂಬದ ಹಣಕಾಸು ವಿಚಾರಗಳಲ್ಲಿ ಸೂಕ್ತ ಕಾನೂನು ಸಲಹೆ ಪಡೆದು ಮುಂದುವರಿಯುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಜಾಗೃತಿ ಅಗತ್ಯ. ನಿರಂತರ ಕೂತು ಕೆಲಸ ಮಾಡುವವರು ಬೆನ್ನು ನೋವು ಅಥವಾ ಕಣ್ಣಿನ ತೊಂದರೆಯನ್ನು ಅನುಭವಿಸಬಹುದು. ಈ ಕಾರಣದಿಂದ ತಾಂತ್ರಿಕ ಸಾಧನಗಳ ಬಳಕೆಯಲ್ಲಿ ಅಲ್ಪ ವಿರಾಮ ಅಗತ್ಯ. ತೀವ್ರವಾದ ಚಟುವಟಿಕೆಗಳಿಗೆ ಮೊದಲು ಚಿಕಿತ್ಸಕೀಯ ಸಲಹೆ ಪಡೆಯುವುದು ಉತ್ತಮ. ಆಹಾರದಲ್ಲಿ ಕೊಬ್ಬು ಕಡಿಮೆ, ರಕ್ತಪೋಟದ ನಿಯಂತ್ರಣಕ್ಕೆ ಅನುಕೂಲವಾದ ಪದಾರ್ಥಗಳನ್ನು ಆಯ್ಕೆ ಮಾಡಿ. ಹಾಲು, ಹಸಿ ಹಣ್ಣುಗಳು, ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿ. ಮಧ್ಯಾಹ್ನದ ನಂತರ ಮೈಥುನ ಶಕ್ತಿ ಕಡಿಮೆಯಾಗಿ ಬಿಸಿಲು ಹೆಚ್ಚು ಅನಿಸುತ್ತಿದೆ ಎಂಬ ಅನುಭವವಿದ್ದರೆ ವಿಶ್ರಾಂತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ. ನವ ಚೈತನ್ಯಕ್ಕಾಗಿ ಬೆಳಿಗ್ಗೆ ಯೋಗ ಅಥವಾ ಪ್ರಾಣಾಯಾಮವು ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಹಕಾರ ಮತ್ತು ಸಂವಾದಕ್ಕೆ ಮುಕ್ತ ಬಾಗಿಲು ಇಡಬೇಕು. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ ಅಥವಾ ಮನೆಯ ವ್ಯವಹಾರಗಳಿಗೆ ಸಂಬಂಧಿಸಿದ ಚರ್ಚೆಗಳು ಇಂದು ನಡೆಯಬಹುದು. ಬೌದ್ಧಿಕ ಮಟ್ಟದಲ್ಲಿ ಉತ್ತಮ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ತಂಪಾದ ಸಂವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಸಂವೇದನೆಗಳ ಪ್ರಾಮುಖ್ಯತೆಯನ್ನು ಅರಿತು ಮಾತನಾಡುವುದು ಸಂಬಂಧವನ್ನು ಗಟ್ಟಿತನಕ್ಕೆ ತರುತ್ತದೆ. ಏಕೆಂದರೆ ಇವತ್ತಿನ ದಿನ ಪ್ರೀತಿ ಮತ್ತು ಸ್ಪಷ್ಟ ಸಂವಹನದ ಅವಶ್ಯಕತೆ ಇದೆ. ಒಬ್ಬರೊಬ್ಬರ ಗೌರವ, ನಿಷ್ಠೆ ಮತ್ತು ವಿಶ್ವಾಸ ಇವತ್ತಿನ ದಿನದ ಸಂಬಂಧಗಳ ಶಕ್ತಿ ಕೇಂದ್ರ. ಸ್ನೇಹಿತರೊಂದಿಗೆ ಸಹಕಾರದ ಮಾತುಕತೆಗಳು ನೆಮ್ಮದಿಯನ್ನು ತರಬಲ್ಲವು. ವೀಕ್ಷಕರೇ, ನೀವು ಈ ಮಂಗಳವಾರದ ದಿನದ ಶಕ್ತಿಯನ್ನು ಶ್ರೇಷ್ಠ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದರೆ ಆಧ್ಯಾತ್ಮಿಕ ಕಾರ್ಯದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಮಂಗಳದ ಪ್ರಭಾವ ಶಕ್ತಿಶಾಲಿಯಾದರೂ ಕೋಪ, ಗರ ಜಾಸ್ತಿಯಾಗಬಾರದು. ಓಂ ಅಂಜನೇಯಾಯ ಮಾಂಗಲ್ಯಾಯ ಮಹಾಬಲಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದರಿಂದ ದೈವಿಕ ಶಕ್ತಿ ಪಡೆಯಬಹುದಾಗಿದೆ. ದೇವಾಲಯಕ್ಕೆ ಧಾತುಗಳಿಂದ ಮಾಡಲಾದ ಹಣ್ಣು ಅಥವಾ ಲಾಡುಗಳನ್ನು ಅರ್ಪಿಸಿ. ಜಾಜಿ ಅಥವಾ ಕೆಂಪು ಹೂವುಗಳೊಂದಿಗೆ ದೇವರಿಗೆ ದೀಪಾರಾಧನೆ ಮಾಡುವ ಶ್ರೇಷ್ಠ ಫಲ ದೊರೆಯಲಿದೆ. ಮಂಗಳವಾರ ಹಣ್ಣು, ಉಡುಪಿ, ಅನ್ನದಾನ ಅಥವಾ ಹಾಲು ವಿತರಿಸುವ ಸೇವೆಗಳನ್ನು ಮಾಡುವುದರಿಂದ ಪಾಪ ವಿಮೋಚನೆ ಹಾಗೂ ಪುಣ್ಯ ಫಲ ಪ್ರಾಪ್ತಿ ಸಾಧ್ಯ. ಅದೃಷ್ಟದ ಸಂಖ್ಯೆ 9. ಇದು ಮಂಗಳ ಗ್ರಹದ ಶಕ್ತಿ ಸಂಕೇತ. ಶೌರ್ಯ, ತೀಕ್ಷ್ಣತೆ ಮತ್ತು ಆಂತರಿಕ ಶಕ್ತಿಯ ಪ್ರತೀಕವಾಗಿರುವ ಈ ಸಂಖ್ಯೆಯು ನಿಮ್ಮ ತೀರ್ಮಾನಗಳಲ್ಲಿ ದೃಢತೆ ತರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಇಂದು ನಿಮಗೆ ಚೈತನ್ಯ, ಉತ್ಸಾಹ ಮತ್ತು ಧೈರ್ಯವನ್ನು ತುಂಬಬಲ್ಲದು. ನಿಮ್ಮ ಉಡುಪಿನಲ್ಲಿ ಅಥವಾ ದೀಪಾರಾಧನೆಯಲ್ಲಿ ಈ ಬಣ್ಣವನ್ನು ಬಳಸುವುದು ಸೂಕ್ತ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ವೇಳೆಯಲ್ಲಿ ಮಾಡಲಾದ ಪ್ರಾರಂಭಗಳು, ಭೇಟಿಗಳು ಅಥವಾ ತೀರ್ಮಾನಗಳು ಹೆಚ್ಚು ಫಲಕಾರಿಯಾಗಬಹುದು. ದೈವಿಕ ಪೂಜೆ, ಜಪ ಅಥವಾ ವ್ಯವಹಾರಗಳು ಈ ವೇಳೆಗೆ ಶುಭಕಾರಕ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಮೀನರಾಶಿಯವರಿಗೆ ಆಂತರಿಕ ಶಾಂತಿ ಹಾಗೂ ಭಾವನಾತ್ಮಕ ಸಮತೋಲನ ಅತ್ಯಂತ ಮುಖ್ಯವಾಗಲಿದೆ. ನೀವು ಅನುಭವಿಸುವ ಅಲ್ಪ ಆತ್ಮದ್ವಂದ್ವಗಳನ್ನು ದೈವಭಕ್ತಿಯಿಂದ ನಿಭಾಯಿಸಬಹುದಾದ ದಿನವಿದು. ಈ ದಿನದ ಗ್ರಹಸ್ಥಿತಿಯ ಪ್ರಭಾವದಿಂದಾಗಿ ನಿಮ್ಮ ಭಾವನೆಗಳು ಹೆಚ್ಚು ಸ್ಪಂದಿಸುತ್ತವೆ. ಕಲಾತ್ಮಕತೆ, ಸೇವಾಭಾವ, ಧ್ಯಾನ, ಆತ್ಮಪರಿಶೀಲನೆ ಇವುಗಳಿಗೆ ಇಂದು ಉತ್ತಮ ದಿನ. ಕೆಲವರಿಗೆ ಅನುಮಾನಗಳು ಉದಯಿಸಬಹುದಾದರೂ ಧೈರ್ಯದಿಂದ ಮುಂದುವರೆದರೆ ಬೆಳಕು ಕಂಡಿತು. ಇವತ್ತು ನಿಮ್ಮ ಸೃಜನಶೀಲತೆ ಮತ್ತು ಇತರರಿಗೆ ಸಹಾಯ ಮಾಡುವ ಮನಸ್ಸು ಬೆಳೆದಿರುತ್ತದೆ. ಸಣ್ಣ ಪ್ರಯತ್ನವು ಯೋಗಕ್ಷೇಮವನ್ನು ತರುತ್ತದೆ. ಪವಿತ್ರ ಶ್ರಾವಣ ಮಾಸದ ಮಂಗಳವಾರದ ದಿನದಲ್ಲಿ ದೇವಿ ಆರಾಧನೆ ನಿಮ್ಮ ಜೀವನದಲ್ಲಿ ಶಕ್ತಿಯ ನವಚೇತನ ತುಂಬಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇವತ್ತು ನಿಮ್ಮ ಕಾರ್ಯವೈಖರಿ ಹೆಚ್ಚು ಗಮನ ಸೆಳೆಯಲಿದೆ. ಸಹೋದ್ಯೋಗಿಗಳ ಜೊತೆ ಮಿತವಚನ, ಸೌಹಾರ್ದತೆ ಹಾಗೂ ಸಹಕಾರವು ಇಂದು ಬಹುಮುಖ್ಯ. ನೀವು ನಿರ್ವಹಿಸುತ್ತಿರುವ ಪ್ರಾಜೆಕ್ಟ್ಗಳು ಅಥವಾ ಕಾರ್ಯಗಳಲ್ಲಿಯ ಸೃಜನಶೀಲ ವೀಕ್ಷಣಾ ಶಕ್ತಿ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಲಿದೆ. ಮಹಿಳಾ ಉದ್ಯೋಗಿಗಳಿಗೆ ವಿಶೇಷವಾಗಿ ಉತ್ತಮ ಪ್ರಗತಿಯ ಸೂಚನೆಗಳು ಕಂಡುಬರುತ್ತವೆ. ಹಿರಿಯ ಅಧಿಕಾರಿಗಳೊಂದಿಗೆ ಸುಸಂವಾದ, ಕೆಲಸದಲ್ಲಿ ವಿನ್ಯಾಸ ಅಥವಾ ತಂತ್ರಜ್ಞಾನದ ನವೀಕರಣಗಳಿಗೆ ಯೋಜನೆಗಳಾಗಬಹುದು. ಸಮಯ ಪಾಲನೆ ಮತ್ತು ಕಾರ್ಯಕ್ಷಮತೆಯಲ್ಲಿ ಶಿಸ್ತನ್ನು ತೋರಿಸಿ. ಉದ್ಯಮದಲ್ಲಿ ಇಂದು ಪಾಲುದಾರಿಕೆಯಲ್ಲಿ ನಿಖರತೆ, ಬುದ್ಧಿವಂತ ನಿರ್ಧಾರಗಳು ಮತ್ತು ಕಾನೂನುಪರ ಲೆಕ್ಕಾಚಾರದ ಪರಿಶೀಲನೆ ಮುಖ್ಯ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ನಿಯಮದ ಓದು ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಹಣಕಾಸಿನಲ್ಲಿ ಸಮತೋಲನದ ಅಗತ್ಯವಿದೆ. ಕೆಲವರಿಗೆ ಆಕಸ್ಮಿಕ ಲಾಭದ ಸಂಭವವಿದೆ. ಹಳೆಯ ಬಾಕಿ ಹಣ ಬಂದಾಗಬಹುದು ಅಥವಾ ಕೊನೆಯ ಹಂತದಲ್ಲಿದ್ದ ಹಣಕಾಸು ಸಂಬಂಧಿತ ಕಾರ್ಯ ಪೂರ್ಣಗೊಳ್ಳಬಹುದು.
ಆದರೆ ಖರ್ಚುಗಳ ಮೇಲಿನ ನಿಯಂತ್ರಣ ಅತ್ಯಗತ್ಯ, ವಿಶೇಷವಾಗಿ ಮಕ್ಕಳ ಶಿಕ್ಷಣ, ಮನೆ ಬಳಕೆಯ ವಸ್ತುಗಳು ಅಥವಾ ಪ್ರವಾಸ ಸಂಬಂಧಿತ ಖರ್ಚುಗಳಲ್ಲಿ ನಿಯಮಿತವಾಗಿರಿ. ಸಾಲ ಅಥವಾ ಸಾಲದ ಮರುಪಾವತಿಗೆ ಸಮಯ ಯೋಗ್ಯವಲ್ಲ. ಹೂಡಿಕೆಗೆ ಸಂಬಂಧಿಸಿದ ತೀರ್ಮಾನಗಳಲ್ಲಿ ಹಿರಿಯರ ಸಲಹೆ ಮತ್ತು ಅನುಭವಕ್ಕೆ ಮಿಕ್ಕು ಬೇರೇನೂ ಇಲ್ಲ. ಚಿನ್ನ, ಆಸ್ತಿ ಅಥವಾ ಎಫ್ಡಿಗೆ ಹೂಡಿಕೆ ಆಲೋಚನೆ ಇದ್ದರೆ ದಿನದ 2ನೇ ಭಾಗ ಅನುಕೂಲಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಸಾಧಾರಣ ಮಟ್ಟದಲ್ಲಿರಬಹುದು. ರಾತ್ರಿ ನಿದ್ರೆಯಲ್ಲಿ ವ್ಯತ್ಯಯ, ಸೌಖ್ಯದ ಕೊರತೆ ಅಥವಾ ಕಣ್ಣಿನ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಕೆಲವರಿಗೆ ಜೀರ್ಣಕೋಶದ ಸಮಸ್ಯೆಗಳು, ಅತಿಹಾಸ್ಯ ಅಥವಾ ಖಿನ್ನತೆ ಕಾಣಿಸಬಹುದಾಗಿದೆ. ಆಹಾರ ಕ್ರಮ ನಿಯಮ ಪಾಲಿಸಿ. ತಾಜಾ ಹಣ್ಣು, ಸತ್ವಶೀಲ ಆಹಾರ ಮತ್ತು ನೀರಿನ ಸೇವನೆ ಹೆಚ್ಚಿಸಿ. ಮನಃಶಾಂತಿಯು ನಿಮ್ಮ ದೈಹಿಕ ಆರೋಗ್ಯಕ್ಕೂ ಪ್ರಭಾವ ಬೀರುತ್ತದೆ. ಯೋಗ, ಪ್ರಾಣಾಯಾಮ ಮತ್ತು ಮಂಗಳವಾರದ ಹನುಮಾನ್ ಪೂಜೆಯು ಉತ್ತಮ ಫಲಿತಾಂಶವನ್ನು ನೀಡಬಲ್ಲದು. ಹೆಚ್ಚು ಶಕ್ತಿಯ ಬಲವರ್ಧನೆಗಾಗಿ ಬೆಳಿಗ್ಗೆ ಹಾಲು ಅಥವಾ ಬೇಲಿಯ ರಸ ಸೇವನೆ, ತೋಟದಲ್ಲಿ ನಡೆಯುವುದು ಅಥವಾ ಮೌನದಲ್ಲಿರುವ ಕೆಲವು ಕ್ಷಣಗಳನ್ನು ಮೀಸಲಿಡುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದಲ್ಲಿ ಸ್ನೇಹ, ಆರಾಧನೆ ಮತ್ತು ಆತ್ಮೀಯ ಸಂವಾದಕ್ಕೆ ದಿನ. ಇತ್ತೀಚೆಗೆ ಸಂಬಂಧಗಳಲ್ಲಿ ಉದ್ಭವವಾದ ಅಲ್ಪ ಅಸಮಾಧಾನಗಳು ಶಮನವಾಗುವ ಯೋಗವಿದೆ. ಪತ್ನಿ ಪತಿಯೊಂದಿಗೆ ನಿಖರ ಸಂವಹನ, ಮಕ್ಕಳಿಗೆ ಸಮಯ ಮೀಸಲಿಡುವುದು ಮತ್ತು ಹಿರಿಯರ ಸೇವೆಗೆ ಹೆಚ್ಚು ಗಮನ ನೀಡುವುದು ಇಂದು ಮುಖ್ಯ. ವೈವಾಹಿಕ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಳವಾಗುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿಯೂ ಸಹ ಒಳ್ಳೆಯ ಅಡಿಪಾಯವನ್ನು ಹಾಕಲು ಸಾಧ್ಯ. ಸಂಬಂಧಗಳಲ್ಲಿ ನಂಬಿಕೆ, ಮಾತಿನ ಶುದ್ಧತೆ ಮತ್ತು ಕಿರಿಕಿರಿ ತಪ್ಪಿಸುವ ಗುರಿಯನ್ನು ಕಾಯ್ದುಕೊಳ್ಳಿ. ವಿವಾಹ ನಿರೀಕ್ಷಕರಿಗೆ ಹಿರಿಯರ ಒಪ್ಪಿಗೆಯಿಂದ ಉತ್ತಮ ಮಾತುಕತೆಗಳು ನಡೆಯಬಹುದು. ಮನೆಯಿಂದ ದೂರವಿರುವವರಿಗೆ ತಮ್ಮ ಕುಟುಂಬದ ಜ್ಞಾಪಕಗಳು ಬಂದು ಮನಸ್ಸು ಭಾವುಕರಾಗಬಹುದು. ವೀಕ್ಷಕರೇ, ನೀವು ಇವತ್ತಿನ ಮಂಗಳವಾರದ ದಿನದ ದೇವತೆಯಾದ ಹನುಮಂತನ ಆರಾಧನೆ ನಿಮ್ಮ ಭಯ, ದೌರ್ಬಲ್ಯ ಮತ್ತು ಶತ್ರುಬಾಧೆಗಳಿಂದ ರಕ್ಷಿಸುತ್ತದೆ. ಹನುಮಾನ್ ಚಾಲಿಸಾ ಪಠಣ, ಹನುಮಂತನ ಮಂತ್ರ ಜಪ ಅಥವಾ ಅವರ ಬಳಿ ಭೇಟಿ ಮೂಲಕ ಮನಃಶಾಂತಿ ಲಭ್ಯವಾಗುತ್ತದೆ. ಓಂ ಅಂಜನೇಯಾಯ ವಿದ್ಯಮಹೇ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪಿಸಬಹುದು. ತಾಮ್ರ ಅಥವಾ ಬೆಳ್ಳಿಯ ಹನುಮಂತನ ಬಾಜಿಬಿಲ್ಲು ಧರಿಸಬಹುದು. ಹನುಮಂತನ ಪೌಷ್ಟಿಕ ನೈವೇದ್ಯವಾಗಿ ಬೆಲ್ಲದ ಪುರಿ, ಆಂಜನೇಯ ಗೀತೆ ಅಥವಾ ರಾಮನಾಮ ಸ್ಮರಣೆ ಶುಭ ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಸೃಜನಶೀಲತೆ, ತಾತ್ವಿಕತೆ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ನಿಮ್ಮ ನಯವಾದ ಮನೋಭಾವ ಹಾಗೂ ಕಲಾತ್ಮಕ ಶಕ್ತಿಗೆ ಇದು ಪೂರಕವಾಗುತ್ತದೆ. ಇಂದಿನ ದಿನದ ಪ್ರಮುಖ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಪ್ರಭಾವ ಸ್ಪಷ್ಟವಾಗಿರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಶಕ್ತಿಯ, ಧೈರ್ಯದ ಮತ್ತು ಆಂತರಿಕ ಶುದ್ಧತೆಯ ಪ್ರತೀಕ. ಕೆಂಪು ಉಡುಪಿನಲ್ಲಿ ಪೂಜೆ ಮಾಡುವುದು ಅಥವಾ ಕೆಂಪು ಹೂವಿನ ಅರ್ಚನೆ ಮಾಡುವುದು ಇಂದಿನ ದಿನದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದೊಳಗೆ ಕೈಗೊಂಡ ಕಾರ್ಯಗಳಲ್ಲಿ ದೃಢತೆಗೆ ಮತ್ತು ಫಲಿತಾಂಶಕ್ಕೆ ಹೆಚ್ಚು ಸಾಧ್ಯತೆ ಇರುತ್ತದೆ. ದೇವಾಲಯ ಸಂದರ್ಶನ, ದಾನ ಧರ್ಮ ಅಥವಾ ಗಂಭೀರ ಮಾತುಕತೆಗಳಿಗೆ ಉತ್ತಮ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.